ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮ್ ಸರ್, ನೀವು ಆರಾಮದಿರಿ? ಅಯ್ಯೋ ಭಾಳ ಆರಾಮಾಗಿದ್ದೀನಿ. ನಾನು ನಿಮ್ಮನ್ನು ಪ್ರಪ್ರಥಮವಾಗಿ ಗುರುತಿಸಿದ್ದು ಪ್ರಜಾವಾಣಿಯಲ್ಲಿ ಹೌದು ಸರ್, ಬಂದಿತ್ತು ಒಂದು ಆರ್ಟಿಕಲ್ ನಿಮ್ಮದು. ಹೌದು ಸರ್, 77 ತಳಿ ರಾಗಿ ಬೀಜಗಳನ್ನು ಬೆಳೆದಿದ್ದೀವಿ ಸರ್. ಬೆಳೆದಿದ್ದು ನಾನು ಓದಿ ಭಾಳ ಖುಷಿ ಆಯಿತು. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡ್ಬೇಕಂತ ಹೇಳಿ. ಇದು ಯಾವ ಊರಿದು? ಮತ್ತಿಗಟ್ಟಿ ಸರ್. ಮತ್ತಿಕಟ್ಟಿ ಯಾವ ತಾಲೂಕು, ಯಾವ ಜಿಲ್ಲೆ ಮೇಡಮ್ ಇದು? ಕುಂದಗೋಳ ತಾಲೂಕು ಸರ್, ಧಾರವಾಡ ಜಿಲ್ಲಾ ಬರ್ತದೆ ಸರ್. ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಲ್ಲಿ ಮತ್ತಿಕಟ್ಟಿ ಅಂತ. ಮತ್ತಿಗಟ್ಟಿ ಗ್ರಾಮ ಸರ್. ಮತ್ತಿಕಟ್ಟಿ ಗ್ರಾಮ. ಹಾಂ ಸರ್. ಹೇಳಿ, ನಿಮ್ಮ ಕತೆ ಹೇಗೆ, ಎಲ್ಲಿಂದ ಶುರುವಾಯಿತು? ಒಂದು ದೊಡ್ಡ ಶಕ್ತಿ, ನಾರಿ ಶಕ್ತಿ ಕತೆ ಕೇಳೋಣ ಅಂತ ಬಂದಿದ್ದೀವಿ. ಅದಂತೂ ನಿಜ ಸರ್. ನಮ್ಮದು ಸಂಘ ಪ್ರಾರಂಭ ಆಗಿದ್ದು 2000 ಇಸ್ವಿ ಸರ್. ಅದು 2000 ಇಸ್ವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ನಮ್ಮ ಸಂಘನ ಪ್ರಾರಂಭ ಮಾಡಿದ್ರು ಸರ್. ಅವಾಗ ನಾವು ಪ್ರಾರಂಭದಲ್ಲಿ 10ರಿಂದ 13 ಜನ ನಾವು ಸದಸ್ಯರ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಲ್ಲಿವರೆಗೆ ನಮ್ಗೆ ಅಂದರೆ ಸಂಘ ಅಂದೇನು, ಉಳಿತಾಯ ಅಂದರೆ ಏನನ್ನೋ ಗೊತ್ತಿರಲಿಲ್ಲ ಸರ್. ಅಂದರೆ ನಾವು ಮನೆಯಲ್ಲಿ ಇರೋಂಥ ದುಡ್ಡನ್ನು ಬ್ಯಾಂಕಿನ ವ್ಯವಹಾರ ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ನಾವು 10 ರೂಪಾಯಿ ಅಂತೇಳಿ ನಾವು ಅದನ್ನು ಪ್ರತಿ ಮಂಗಳವಾರ ನಾವು ಸಭೆ ಮಾಡ್ತಾಯಿದ್ವಿ ಅವ್ರ ಮಾರ್ಗದರ್ಶನದಿಂದ. ಆ ಸಭೆ ಮಾಡ್ತಾ ಅದನ್ನು ನಾವು 10 ರೂಪಾಯಿ ವಾರ ತುಂಬ್ಕೊತ ಬಂದ್ವಿ ಸರ್. ಅದೇ ನಾವು ಬ್ಯಾಂಕಿಗೆ ಹೋಗೋದು ತುಂಬರೋದು ಅಷ್ಟೇ ಮಾಡ್ತಾಯಿದ್ವಿ. ಹಂತವಾಗಿ ಕಳೆದಂಗೆ ಸರ್ 2004-05ರಲ್ಲಿ ಸ್ವಲ್ಪ ಲೋನ್ ಕೊಟ್ಟರು ಸರ್. ಒಂದು 25,000ಲಿಂದ ನಮ್ಗೆ ಬ್ಯಾಂಕಲ್ಲಿ ಲೋನ್ ಕೊಟ್ಟರು ಸರ್ ಸಂಘಕ್ಕೆ. ಅದರಿಂದ ಕೆಲವೊಬ್ಬರು ಕೃಷಿಗೆ ಯೂಸ್ ಮಾಡಿಕೊಂಡ್ರು ಸರ್, ಕೆಲವೊಬ್ಬರು ಕೆಲವೊಂದಿಷ್ಟು ವೈಯಕ್ತಿಕ ಕೆಲಸಗಳಿಗೆಲ್ಲ ಉಪಯೋಗ ಮಾಡ್ಕೊಂಡು ಆ ರೀತಿಯಾಗಿ ಬೆಳ್ಕೊಂಬಂದ ಸಂಘ ಸರ್ ನಮ್ಮದು. 10 ರೂಪಾಯಿಂದ ಬಂಡವಾಳದಿಂದ ಬೆಳೆದ ಸಂಘ. ಈಗ ಇಲ್ಲಿ ನಿಂತಿದ್ದೀವಲ್ಲ, ಇಲ್ಲಿ ಏನು ನಡೀತಾ ಇದೆ ಸರ್? ಈಗ ಇಲ್ಲಿ ಇರೋದು ಸರ್, ಈಗ ನಾವು ಮುಂದಿರೋ ಅಂಥದ್ದು ಇದು ಗುಡಾವಣೆ ಸರ್, ನಮ್ಮದು ಬೇಳೆ ಮಿಲ್ ಸರ್. ಈಗ ನಮ್ಮ ಬೇಳೆ ಮಿಲ್. ಹಾಂ ಸರ್, ಬೇಳೆ ಮಿಲ್. ಇದ್ರ ಹಿಂದ್ಗಡೆನ ನಾವು ಹೊಲ ಲೀಸಿಗೆ ತೊಗೊಂಡಿದ್ದು ಹೊಲ ಇರೋದು ಸರ್. ಅದು ಅಂದರೆ ಇದು ಈ ಹೊಲ ಬೀಡಿಂಗಿನ ಮಾಲಕರದ ನಾವು ಲೀಸಿಗೆ ಹೊಲ ತೊಗೊಂಡಿದ್ದೀವಿ ಸರ್. ನಾವು ಅದರಲ್ಲಿ ನಾವು ರಾಗಿ ಬೆಳಿತೀವಿ. ಇಲ್ಲೇ ನಾವು ಬೇಳೆಗಳನ್ನು ಹಾಕ್ತೀವಿ. ಹೊಲ ಎಲ್ಲಿದೆ ನಿಮ್ದು? ಇದ್ರ ಹಿಂದ್ಗಡೆನೇ ಇದೆ ಸರ್, ಇಲ್ಲೇ ಬಾಜುನೇ ಇದೆ ಸರ್. ಓಕೆ. ಈ ನಿಮ್ಮ ಸಂಘದ ಹೆಸರು ಏನು ಮೇಡಮ್? ಶ್ರೀ ವಿನಾಯಕ ಸ್ತ್ರೀ ಶಕ್ತಿ ಸಂಘ ಸರ್. ವಿನಾಯಕ ಸ್ತ್ರೀ ಶಕ್ತಿ ಸಂಘ. ಇದು ಯಾವ್ದಾರ ಸಂಘಕ್ಕೆ ಒಳಪಟ್ಟಿದೆಯಾ ಅಥವಾ ಸರ್? ಇದು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಸರ್. ಅದು ಅಂದ್ರೆ ಗೌರ್ಮೆಂಟ್ನವರ ಸಂಘನ ಕ್ರಿಯೇಟ್ ಮಾಡಿಕೊಟ್ಟಂಥ ಸಂಘ ಸರ್ ಇದು. ಅಂದ್ರೆ ಅದು ಮೊದಲಿಗೆ ಅಂಗನವಾಡಿಯರು ಮಾಡಿರೋಂಥದ್ದು ಸರ್. ಅವರು ಮಾಡಿದ್ರ ಮುಖಾಂತರ ಅದು ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿರೋ ಅಂತ ಸರ್. ಅದು ನಮ್ಗೆ ಕೆಲವೊಂದಿಷ್ಟು ಸುತ್ತು ನಿಧಿ ಎಲ್ಲ ಬರ್ತಾ ಇತ್ತು ಸರ್ ಅವಾಗೆಲ್ಲ 5,000 ಅಂತೇಳಿ ಅವ್ರು ಮಾಡಿಕೊಟ್ಟಂಥ ಸಂಘ ಸರ್ ಅದು. ಗೌರ್ಮೆಂಟ್ ಮೂಲ ಏನು ಉದ್ದೇಶ ಇಟ್ಕೊಂಡು ಈ ಸಂಘ ಹುಟ್ಟಿದ್ದು ಮೇಡಮ್? ಕಾರಣಕರ್ತರು ಸಂಘ ಅದು ಹಾಂ ಸರ್. ಅದು ನಾನು 2000 ಇಸ್ವಿಯಲ್ಲಿ ಅದರಲ್ಲಿ ನಾನು ಇರಲಿಲ್ಲ. 2002ನೇ ಇಸ್ವಿಲಿಂದ ನಾನು ಅದರೊಳಗೆ ಸೇರಿಕೊಂಡೆ ಸರ್. ನಾನು ಕಾರಣ ಇಷ್ಟೇ ಸರ್, ಅವಾಗ ಹೆಣ್ಮಕ್ಳು ಹೊರಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಅದು ಸಂಘ ಹುಟ್ಟಾಕಿದ್ದು. ಸರ್ಕಾರ ಕೂಡ ಅದು ಏನಂದರೆ ಬೀದಿ ನಾಟಕದ ಮುಖಾಂತರ ಬಾಲ್ಯ ವಿವಾಹದ ಬಗ್ಗೆ ಆಗಿರಲಿ ಅಥವಾ ಅದು ಅನಕ್ಷರತೆ ಓಡಿಸುವಂಥ ಮುಖಾಂತರ ಇದನ್ನೆಲ್ಲ ಈ ರೀತಿಯಾಗಿ ಅದನ್ನು ಸಂಘನ ಪ್ರಾರಂಭ ಮಾಡಿದ್ದು ಸರ್. ಅದು ಕೆಲವೊಂದಿಷ್ಟೆಲ್ಲ ಬೀದಿ ನಾಟಕದ ಮುಖಾಂತರ ನಮ್ಗೆ ಸಂಘ ಮಾಡಬೇಕು, ಮುಂದುವರಿಸ್ಬೇಕು ಅನ್ನೋದನ್ನ ಪ್ರಚೋದನೆ ಕೊಟ್ಟಂಗಾಯ್ತು ಸರ್. ಅದು ಏನು ಓದಿದ್ದೀರಿ? ನಂದು 7ನೇ ಕ್ಲಾಸ್ ಸರ್. 7ನೇ ಕ್ಲಾಸ್. 7ನೇ ಕ್ಲಾಸ್. ಅವಾಗೆಲ್ಲ ಸರ ಈಗಿನಂಗೆ ಸೌಲಭ್ಯಗಳು ಇರಲಿಲ್ಲ ಸರ್. ಅಂದರೆ ನಾವೇ ಓದೋ ಪುಸ್ತಕದಿಂದ ಹಿಡಿದು ಬರೆಯೋ ಪುಸ್ತಕದವರೆಗೂ ನಾವೇ ಕೊಂಡ್ಕೊಳ್ಳೋದು. ಬಡತನ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಊರಲ್ಲಿ ಹೈಸ್ಕೂಲ್ ಇರಲಿಲ್ಲ ಸರ್. ಅದು ಬರೀ 7ನೇ ಕ್ಲಾಸ್ವರೆಗೆ ಇತ್ತು. ನಮ್ಮ ಮುಂದೆ ಹೆಣ್ಮಕ್ಳನ್ನ ಹೊರಗೆ ಕಳಿಸ್ತಿರ್ಲಿಲ್ಲ ಸರ್. ಹಾಗಾಗಿ ನಾವು 7ನೇ ಕ್ಲಾಸ್ವರೆಗೆ ಮಾತ್ರ ನಾವು ಓದಿರೋದು ಸರ್. ಇವು ಎಷ್ಟು ಮನೆ ಇರೋ ಊರು ಇದು ಸರ್? ಸುಮಾರು 2,000 ಜನಸಂಖ್ಯೆ ಇದೆ ಸರ್. 3 ಹಳ್ಳಿ ಸೇರ್ತದೆ ಸರ್. ಅದು ಅಂದರೆ ಇದು ಇಲ್ಲೇ ಪಕ್ಕದಲ್ಲಿ 2 ಕಿಲೋಮೀಟರ್ಗೆ ಒಂದು ಹನುಮನಹಳ್ಳಿ, ರಾಮಾಪುರ ಅಂತೇಳಿ, ಇದು ಮತ್ತಿಗಟ್ಟಿ ಸೇರಿ ಒಂದು ಪಂಚಾಯತಿ ಸರ್. ಇದು ಒಂದು ಪಂಚಾಯತಿ. ಈಗಲೂ ಇಲ್ಲಿ 2ನೇ ಕ್ಲಾಸ್ವರೆಗೆ ಮಾತ್ರ ಇಲ್ಲ ಸರ್, ಇವಾಗ ಆಗಿದೆ ಸರ್. ಹೈಸ್ಕೂಲ್ ಆಗಿದೆ. ಮೊರಾರ್ಜಿ ಸ್ಕೂಲು ಐತೆ ಇಲ್ಲಿ. ಮೊರಾರ್ಜಿ ಸ್ಕೂಲ್? ಹಾಂ, ಮೊರಾರ್ಜಿ ಆಗಿದೆ ಸರ್. ಅದು ಈಗ ಹೈಸ್ಕೂಲು ಇದೆ ಸರ್. ಅದಿಲ್ಲ ಅವಾಗ ನಿಮ್ಗೆ ಅವಕಾಶ ನಮಗೆ 1995ರಲ್ಲಿ ನಮ್ದು 7ನೇ ಕ್ಲಾಸ್ ಮುಕ್ತಾಯ ಆಗಿದೆ ಸರ್. 95-96ನಲ್ಲಿ. ಅವಾಗ ಹೈಸ್ಕೂಲ್ ಇರಲಿಲ್ಲ ಸರ್. ಇಲ್ಲಿಂದ 2 ಕಿಲೋಮೀಟರ್ ದೂರ ಇಂಗಳಿಗೆ ಬೆಂಡಿಗಿರಿ ಅಂತ ಇತ್ತು ಸರ್. ಅಲ್ಲಿಗೆ ಕಳ್ಸೋಂಥ ಇದು ಇರಲಿಲ್ಲ. ಒಂದು ಹಾಸ್ಟೆಲ್ ಫೀ ಅನ್ನೋದು ಒಂದು ಬರೀ 500 ಇತ್ತು ಸರ್ ಆ ಟೈಮಿನೊಳಗೆ. ಅದು 500 ಇದ್ದರೆ ಅದು 500 ರೂಪಾಯಿ ಕೂಡ ನಮ್ಗೆ ಇದು ಮಾಡೋಕ್ಕಾಗಲಿಲ್ಲ ಸರ್. ಅಷ್ಟರ ಮಟ್ಟಿಗೆ ಬಡತನ ಇರೋದ್ರಿಂದ ಅದು ಮುಂದೆ ಇದು ಓದೋಕ್ಕಾಗಲಿಲ್ಲ ಸರ್. ಅಂದರೆ ನಿಮ್ಮನ್ನು ನೋಡಿ ನನಗೇನು ಅನಿಸುತ್ತೆ ಅಂದರೆ, ಓದೇ ಆಗ್ಬೇಕಾಗಿಲ್ಲ ಅನುಭವಕ್ಕೆ ಬೇಕಾದಷ್ಟು ದಾರಿಗಳಿದೆ, ಅದನ್ನ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಆಯ್ತು, 7ನೇ ಕ್ಲಾಸ್ ಆಯ್ತು. ಆಮೇಲೆ ಮದುವೆ ಆಯ್ತು ಸರ್. ನಮ್ದಾಗಿರೋದು ಬಾಲ್ಯ ವಿವಾಹನ ಸರ್. 16ನೇ ವರ್ಷಕ್ಕೆ ಮದುವೆ ಆಗಿರೋದು. ಆನಂತರ ನಾವು
ಇದು ಮಾಡ್ತಾ ಸಂಘ ಮಾಡ್ಕೋತಾ ಕೆಲಸ. ಅವಾಗ ನಮ್ಗೆ ಸಂಘ ಹುಟ್ಟಿರೋದು 2000 ಇಸ್ವಿಯಲ್ಲಿ. ಆದಾಗ ಗೊತ್ತಾಗಿರೋದು ಬಾಲ್ಯ ವಿವಾಹ ಮಾಡಬಾರ್ದು, ಅದನ್ನು ಖಂಡಿಸ್ಬೇಕು ಅನ್ನೋ ಅಂಥದ್ದು. ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಿರಲಿಲ್ಲ ಸರ್. ತಾಯಿ ತಂದೆ ಎಲ್ಲಿ ತೋರಿಸ್ತಾರ ಅಲ್ಲಿ ಮದುವೆ ಆಗೋ ಅಂಥದ್ದು ಒಂದು ಅವಾಗಿನ ಇದು ಇತ್ತು ಸರ್. ನಮ್ಮದು ರೈತ ಕುಟುಂಬ ಸರ್. ಅದು ಜಾಸ್ತಿ ಹೆಣ್ಮಕ್ಳನ್ನ ಹೊರಗೆ ಬಿಡೋದು ಅಂತ ಇದ್ದೀರಿ ಸರ್. ಕೂಲಿ ಕೆಲಸ ಮಾಡ್ತಾ ಇದ್ವಿ ನಾವು ಮೊದಲೆಲ್ಲ. ಶಾಲೆ ಬಿಟ್ಟ ನಂತರ ಕೂಲಿ ಕೆಲಸ ಮಾಡಿಕೊಂಡು ಬಂದ ಇದ್ವಿ ಸರ್. ಇವಾಗ ಈ ಸಂಘ ಅಂತ ಸೇರಿಂದ ನಾವು ಒಂದು ಹಂತವಾಗಿ ಬೆಳೀತಾ ಬಂದಂಗೆ ಸರ್. ವಿಶೇಷವಾಗಿ ನಾನು ಸಂಘದವ್ರು ನೋಡಿನಿ, ಒಂದೇನೋ ಗೃಹ ಉದ್ಯೋಗ ಮಾಡ್ತಾರೆ, ಇನ್ನೇನೇನೋ ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ, ಅಥವಾ ಸೀರೆ ಏನೇನೋ ಮಾಡ್ತಾರೆ. ಬಟ್ ನಿಮ್ಗೆ ಭಾಳ ವಿಶೇಷ ಅಂತಂದರೆ 77 ತಳಿ ರಾಗಿ ತಳಿಯನ್ನು ಉಳಿಸ್ಬೇಕು ಅಂತ ಹೇಗೆ ಬಂದಿದ್ದದು ಐಡಿಯಾ ಮೊದಲು ನಿಮಗೆ? ಇಲ್ಲ ಸರ್, ನಮ್ಮದು ಸಂಘದಲ್ಲಿರುವಂಥವ್ರು ಎಷ್ಟು ಜನ ಅದಾರಲ್ಲ ಸರ್, ಇವಾಗ 16 ಜನ ಇದ್ದೀವಿ ಸರ್. ನಾವು ಪ್ರತಿಯೊಬ್ಬರು ಕೃಷಿ ಕುಟುಂಬದರ ಸರ್. ಕೂಲಿ ಮಾಡಿಕೊಂಡು ಬಂದಂತಾರೆ, ಹೊಲದಲ್ಲಿ ಕೆಲಸ ಮಾಡುವಂತಾರೆ. ಅದರಲ್ಲಿ ಇದ್ದಿದ್ದರಿಂದ ಏನೋ ಒಂದು ಮಾಡಬೇಕು ಅಂದಾಗ ನನಗೆ ಭಯ ಇತ್ತು ಸರ್. ಅದು ಅಂದರೆ ಈಗ ನಾವು ನಮ್ಮನೆ ಹೊಲ ಮಾಡೋದಕ್ಕೆ ಬೇರೆ ಸರ, ಈ ಉಷ್ಟ್ರು ಸೇರಿ ಮಾಡೋಕೆ ಒಂದು ಸಮಸ್ಯೆ ಆಕತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅದು ಹಿಂದೇಟು ಹಾಕಿದ್ದೆ ಸರ್. ನಾನು ಸುಮಾರು ಸರಿ ನಮ್ಮ ಸಂಘದವ್ರು ಕೇಳಿದಾಗ ಹಿಂದೇಟು ಹಾಕಿದಾಗ ಅವ್ರು ಏನು ಮಾಡಿದೆ ಸರ, ನಾವು ಅದನ್ನು ಬೆಳ್ಕೊಂಡು ಹೋದ ವೈಯಕ್ತಿಕವಾಗಿ ಹೊಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ನಮ್ಮದು 2019ರಲ್ಲಿ ಸಹಜ ಸಮೃದ್ಧ ಅಂತ ಒಂದು NGOದವರು ನಮ್ಮ ಸಂಘನ ತಮ್ಮ ಜೊತೆ ಕೆಲಸ ಮಾಡೋಕ್ಕೋಸ್ಕರ ಇದು ಮಾಡ್ಕೊಂಡು ಸರ್. ಅಂದ್ರೆ 3 ವರ್ಷ ನಮ್ಮ ಜೊತೆ ನೀವು ಅಗ್ರಿಮೆಂಟ್ ಮುಖಾಂತರ ಕೆಲಸ ಮಾಡಿ ನಿಮ್ಮ ಸಂಘ ಅಂತ ಸಹಜ ಸಮೃದ್ಧ ಅಂತೇಳಿ ಸರ್. ಸಹಜ ಸಮೃದ್ಧ ಸಂಸ್ಥೆ ಸರ್. ಸಂಸ್ಥೆ ಸರ್. ಅದು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರೋದು ಸರ್. ಮೈಸೂರು ಭಾಗದಲ್ಲಿ ಅದಾವು. ಅವರು ಮಾಡಿದಾಗ ಸರ್, ನಾವು ಯಾವ ರೀತಿ ಕೆಲಸ ಅನ್ನೋದು ನಾವು ಆಗಲ್ಲ ಅಂತ ಹೇಳಿದ್ವಿ ಸರ್ ಅವ್ರಿಗೆ. ಫಸ್ಟಿಗೆ ನಾವು ಅವ್ರು ಬಂದು ನಮ್ಮ ಹತ್ರ ಕೇಳಿದಾಗ, ನಿಮ್ಮಿಂದ ನಮ್ಗೇನು ಕೆಲಸ ಜಾಸ್ತಿ ಅಲ್ಲ, ನಮ್ಗೆ ಇಲ್ಲಿ ಈ ಭಾಗದಲ್ಲಿ ಬೆಳೆಯುವಂಥ ರೈತರಿಗೆ ನಾವು ಕೊಡುವಂಥ ಬೀಜ ನಿಮ್ಮ ಸಂಘದ ಮುಖಾಂತರ ಹಂಚಬೇಕು. ಅಂದರೆ ಮಿಶ್ರ ಬೆಳೆ ಪದ್ಧತಿ ಮೊದಲೆಲ್ಲ ಹಿಂದಿನ ಜನ ಎಲ್ಲ ನಾವು ಚಿಕ್ಕವರೆಲ್ಲ ಇದ್ದಾಗ ಶೇಂಗಾದೊಳಗನ ಎಲ್ಲ ಥರ ಪಲ್ಯದ ಕಾಳೆಲ್ಲ ಹಾಕ್ತಿದ್ವಿ ಸರ್. ಅದು ಅಂದರೆ ದ್ವಿದಳ ಧಾನ್ಯ ಕಾಳುಗಳನ್ನೆಲ್ಲ ಹಾಕಿ ಮನೆಗೆ ಯೂಸ್ ಮಾಡ್ತಾಯಿದ್ರಿ. ಈಗ ಬರೀ ಗೊಂಜಾಳ ಹತ್ತಿ ಅಂತ ನಿಂತಾರಲ್ಲ ಸರ್, ಅದಕ್ಕೋಸ್ಕರ ಅದನ್ನು ಮತ್ತೆ ಮರುಕಳಿಸಿ ನಾವು ಎಲ್ಲರೂ ಸರಿಯಾದ ರೀತಿಯಿಂದ ಸಿರಿಧಾನ್ಯ ಇರ್ಬೋದು ಅಥವಾ ಸಮಗ್ರ ಕೃಷಿ ಇರ್ಬೋದು, ಅವ್ನು ಮಾಡ್ಬೋದು ಅಂತೇಳಿ ಅನ್ನೋ ಒಂದು ಇದನ್ನ ನಿಟ್ಟಿನಾಗ ನಾವು ಬಂದೇವಿ. ನೀವು ಅದನ್ನು ಸಾಕಾರ ಕೊಡಬೇಕು ಅಂತ ಕೇಳಿದ್ರಿ ಸರ್. ಆಯಿತು ಅಂದು ನಮ್ಮ ಸಂಘದ ಮುಖಾಂತರ ಗ್ರಾಮದಲ್ಲಿರೋಂಥ ರೈತರಿಗೆ ಬೀಜ ಕೊಡ್ತಾ ಇದ್ವಿ ಸರ್. ಅಂದ್ರೆ ಈಗ ನಾವು ಬೀಜ ಈಗ 1 kg ನಾವು ಒಂದು ಥರದ ಬೀಜ ಕೊಟ್ಟರೆ ಆ ಬೀಜ ಬೆಳೆದ ನಂತರ ಅವ್ರು ನಮ್ಗೆ 2 kg ಕೊಡಬೇಕು. ಯಾವುದೇ ರೀತಿ ಶುಲ್ಕ ಇಲ್ಲದೆ ಕೊಡ್ತಾ ಇದ್ವಿ ಸರ್. ನೀವು ಫ್ರೀಯಾಗಿ ಬೀಜ ಕೊಡ್ತೀರಿ? ಆ ಬೀಜ ನೀವೆಲ್ಲಿ ಬೆಳಿತೀರಿ? ಅವ್ರು ಸಹಜ ಸಮೃದ್ಧದವ್ರು ಕೊಟ್ಟಿದ್ರು ಸರ್. ಅವರು ಖರೀದಿ ಮಾಡಿ ರೈತರಿಂದ, ಅವ್ರು ಖರೀದಿ ಮಾಡೋದು ರೈತರಿಂದ ಸರ್. ರೈತರಿಂದನೇ ಬೀಜ ಖರೀದಿ ಮಾಡಿ ನಮಗೆ ಕೊಡ್ತಾ ಇದ್ರು ಸರ್. ಅವರು ನಮ್ಗೆ ಕೊಟ್ಟಾಗ ನಾವು ಅದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ವಿ ಸರ್. 1 kg, ಅರ್ಧ kg, ಅಂದರೆ 1 ಎಕರೆಗೆ ಆಗುವಷ್ಟು ಮಿಶ್ರ ಬೆಳೆ ಏನೆಲ್ಲ ಇರ್ಬೋದು ಅಂದರೆ ಹೆಸರು, ಅಲಸಂದೆ, ಆಮೇಲೆ ಸಾಸ್ಬಿ, ಗುರೆಳ್ಳು, ಅದ್ರ ಜೊತೆ ಎಲ್ಲ ಅಂದ್ರೆ ಅದನ್ನ ಬೆಳೆಯೋಕ್ಕೋಸ್ಕರ ಅವರು ಕಿಟ್ ಮಾಡ್ತಿದ್ವಿ ಸರ್. ನಾವು ಆ ಕಿಟ್ಟನ್ನು ಒಬ್ಬ ರೈತರಿಗೆ ಕೊಟ್ಟಾಗ ಅವ್ರು ಬೆಳೆದಂಥ ಬೀಜದಲ್ಲೇ ನಾವು ಕೊಟ್ಟಂಥ ಬೀಜಕ್ಕೆ 2ರಷ್ಟು ಬೀಜ ನಮಗೆ ವಾಪಸ್ ಕೊಡಬೇಕು ಅಂತೇಳಿ. ಹಂಗೆ ಯಾವ್ಯಾವ ಬೀಜಗಳು ಮರೆ ಆಗಿದ್ದನ್ನ ಸಂರಕ್ಷಣೆ ಮಾಡಿ ಈಗ ಮಾಡಿದಿರಿ ನೀವು? ಸಿರಿಧಾನ್ಯದಂತೂ ಆಗಿದೆ ಸರ್. ಅಂದರೆ ಅವರು ಸಹಜ ಸಮೃದ್ಧ ಅವರ ಶ್ರಮದಿಂದ ಅಥವಾ ನಾವು ರೈತರಿಗೆ ಅದರ ವಿಷಯಗಳನ್ನು ತಿಳಿಸಾಕತ್ತಲಿಂದ ಒಳ್ಳೆ ಅವ್ರು ತಿರ್ಗಾ ಖರೀದಿ. ನಮ್ಮಲ್ಲಿ ಏನಿದೆ ಸರ್, ಖರೀದಿ ಮಾಡೋದು ಕಷ್ಟ ಐತೆ ಸರ್. ನಾವು ಚಿಕ್ಕವರಿದ್ದಾಗೆಲ್ಲ ರಾಗಿ ಸಾಮಿ ಎಲ್ಲ ಬೆಳೀತಾ ಇದ್ರು ಸರ್, ನೋಡ್ತಿದ್ವಿ ರಾಗಿ ಸಾಮಿ ಬೆಳೆದನ್ನ. ಅವು ನವಣಿ ಎಲ್ಲ ಬೆಳೀತಾ ಇದ್ರು, ಸಜ್ಜೆ ಬೆಳೀತಾ ಇದ್ರು. ನವಣಿ ಅದು ಬೆಳೀತಿದ್ವಿ, ರಾಗಿ ಉತ್ತರ ಕರ್ನಾಟಕದ ಕಡೆ ಕಷ್ಟ ಇಲ್ಲ ಸರ್. ನಮ್ದು ನಮ್ಮ ಮತ್ತಿಗಟ್ಟಿ ಅಂದ್ರೆ ಸರ್, ಅರ್ಧ ಭೂಮಿ ಕೆಂಪು ಮಣ್ಣು ಬರ್ತದೆ ಸರ್, ಅರ್ಧ ಭೂಮಿ ನಮ್ಗೆ ಕರಿ ಮಣ್ಣು ಬರ್ತದೆ ಸರ್. ಹಾಗಾಗಿ ನಮ್ಮ ಕೆಂಪು ಮಣ್ಣಲ್ಲಿ ಏನು ಬೆಳೆಯಲ್ಲ ಅಂತ ಬರೀ ಸಾಮಿ ರಾಗಿ ಬೆಳೀತಾ ಇದ್ರು ಸರ್ ಅವಾಗೆಲ್ಲ. ಇತ್ತಿತ್ಲ ಬರೀ ಗೋವಿನ ಜೋಳ ಬೆಳೀತಾ ಬಂದಿದ್ದಕ್ಕೆ ಅದನ್ನ ನಾವು ಬದಲಿ ಮಾಡಬೇಕು ಅಂತ ಅವ್ರು ಹೇಳಿದಾಗ, ಈಗ ಇಲ್ಲಿ ಈ ಭಾಗದಲ್ಲಿ ಸರ್ ಈಗ 9 ಸಿರಿಧಾನ್ಯನೂ ಬೆಳೀತಾರೆ ಸರ್ ನಮ್ಮೂರ ಕಡೆ. ಈ ಸಹಜ ಸಮೃದ್ಧದವ್ರು ಯಾವಾಗ ಇಲ್ಲಿ ಬಂದು ಅದ್ರ ಬಗ್ಗೆ ಅರಿವು ಮೂಡಿಸಿ ಒಳ್ಳೆ ಅದನ್ನ ಅವರು ಬೆಳೆದಂಥ ಕಾಳುಗಳನ್ನು ಅವರ ಖರೀದಿ ಮಾಡೋದ್ರಿಂದ 9 ಸಿರಿಧಾನ್ಯನೂ ಇಲ್ಲಿ ನಮ್ಮಲ್ಲಿ ಸಿಗ್ತಾವೆ ಸರ್. ಅದು ಅಂದ್ರೆ ಬೆಲೆನೂ ನಿಗದಿ ಆಗಿರುತ್ತೆ, ಮಾರುಕಟ್ಟೆ ಹಾಂ ಸರ್. ಮಾರುಕಟ್ಟೆಗಿನ ಒಂದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಹಾಗಾಗಿ ಈಗ ಮತ್ತಿಕಟ್ಟಿ ಸುತ್ತಮುತ್ತ ಮಾಡ್ತಾರೆ ಸರ್. ಸಿರಿಧಾನ್ಯ ಬೆಳೀತಾರೆ ಸರ್. ಅದು ಬರಗು, ಕೊರ್ಲೆ, ಊದ್ಲು. ಅದಕ್ಕೆ ಕಾರಣ ನಿಮ್ಮ ಸಂಸ್ಥೆ ಆಗಿದೆ? ಹಾಂ ಸರ್, ಸಹಜ ಸಂಸ್ಥೆ ಸರ್. ಅವ್ರ ಮುಖಾಂತರ ನಾವು ರೈತರಿಗೆ ಕೊಡ್ತೀವಿ ಸರ್. ಅದ್ಭುತ. ನೀವೇ ಸ್ವಂತ ಜಮೀನು ಮಾಡಿದಿರಿ ಅಂತ ಕೇಳಿದೆ, ಅದರಲ್ಲಿ ನೀವು ಬೆಳೆದಿದ್ದೀರಿ ಅಂತ ಕೇಳಿದೆ. ಯಾವ್ದು ಆ ಜಮೀನು? ಇದೇ ಜಮೀನು ಸರ್, ಅದು ನಾವು ಮಾಡ್ತಾ ಇರೋದು. ಈಗ ಎಷ್ಟಿದೆ, ಎಲ್ಲಿಂದ ಎಲ್ಲಿವರೆಗೆ? ಇದು ಇಲ್ಲಿ ಕಲ್ಲಿದೆ ಇಲ್ಲ ಸರ್, ಅಲ್ಲಿ ಮುಂದ್ಗಡೆ, ಆ ಮುಂದ್ಗಡೆ ಕಲ್ಲಿಂದ ಇದು ಇಲ್ಲಿವರೆಗೆ ಪೂರದ ಜಮೀನು ಸರ್. ಇಲ್ಲಿವರೆಗೆ? ಹಾಂ ಸರ್, ಇಲ್ಲಿ ಈ ಕಡೆ ಇದೆ. ಓಕೆ, ಎಷ್ಟಿದೆ ಮೇಡಮ್ ಇದು? ಇದು 25 ಗುಂಟೆ ಇದೆ ಸರ್. ಅದು ಅಂದ್ರೆ ಬಿಲ್ಡಿಂಗ್ ಸೇರಿಸಿ 28 ಗುಂಟೆ ಸರ್. ಅದು ಅವ್ರ ಬಿಲ್ಡಿಂಗಿಗೆ ಅಷ್ಟು ಜಾಗ ಬಿಟ್ಕೊಂಡು 25 ಗುಂಟೆ ಜಾಗ ನಾವು 50,000ಕ್ಕೆ ಲೀಸಿಗೆ ತೊಗೊಂಡೇವಿ ಸರ್. 50,000 ಎಷ್ಟು ವರ್ಷಕ್ಕೆ?
2 ವರ್ಷ ತಗೊಂಡಿದ್ದೇವೆ ಸರ್. 2 ವರ್ಷಕ್ಕೆ 50,000ಕ್ಕೆ ಲೀಸ್ ತಗೊಂಡಿರಿ. ಆ ದುಡ್ಡು ನೀವೇ ನಿಮ್ಮ ಸಂಘದಿಂದ ಕಟ್ತೀರಿ? ಹಾ ಸರ್, ಸಂಘದಿಂದ ಸರ್. ಇದರಲ್ಲಿ ಏನ್ ಬೆಳಿತಾ ಇದ್ದೀರಿ ಈಗ? ಈಗ ಸದ್ಯ ಸರ್ ಹೋದ ವರ್ಷನೂ ರಾಗಿ ನಾವು 77 ತಳಿ ರಾಗಿ ಇದ್ರಲ್ಲೇ ಬೆಳೆದಿದ್ದೀವಿ ಸರ್. 77 ತಳಿ ಬೆಳೆದಿದ್ದೀರಿ. ಇದರಲ್ಲಿ ಈ ವರ್ಷ 100ಕ್ಕೂ ಹೆಚ್ಚಿನ ತಳಿಗಳನ್ನ ಕಲೆ ಹಾಕಾಕತ್ತೇವೆ ಸರ್. ಎಷ್ಟು ಜಾಗ ಬೇಕಾಗುತ್ತೆ ಅದು ಬೆಳಿಬೇಕಂದ್ರೆ ಈಗ ಸರ್? ನಾವು ಇದರನ್ನ ಮೊದ್ಲು ಅಳತಿ ಮಾಡ್ಕೋತೀವಿ ಸರ್. ನಾವು ಅವರು ಸಹಜ ಸಮೃದ್ಧ ಸಂಸ್ಥೆಯಿಂದ ಸಿಬ್ಬಂದಿಗಳು ಬರ್ತಾರೆ ಸರ್, ಒಂದಿಬ್ರು ಬರ್ತಾರೆ ಸರ್. ಅವ್ರ ಜೊತೆ ನಮ್ಮ ಸಂಘದವರೆಲ್ಲರೂ ಸೇರ್ಕೋತೀವಿ ಸರ್. ಮೊದ್ಲಿನ ಹೊಲನ ಅಳತಿ ಮಾಡ್ಕೊಂಡು ಒಂದು ತಳಿ ಅಂತ ಡಿವೈಡೈಸ್ ಮಾಡ್ತೀವಿ ಸರ್. ನಾವು ಎಷ್ಟು ತಳಿ ಇರ್ತಾವೋ ಅಷ್ಟು ತಳಿಗೆ ನಾವು ಅದನ್ನ ಇದು ಡಿವೈಡೆಡ್ ಮಾಡ್ಕೊಂಡು ಅದರಲ್ಲಿ ಎಷ್ಟು ಸಾಲು ಕುಂದಿರ್ತಾವ ಅನ್ನೋದ್ರ ಮೇಲೆ ನಾವು ಹಚ್ತೇವೆ ಸರ್. ನಾವು ಎಷ್ಟು ತಿಂಗಳಲ್ಲಿ ಬರುತ್ತೆ ಅದು ರಾಗಿ ಸರ? ಕೆಲವೊಂದು 3 ತಿಂಗಳ ಇದೆ ಸರ್, 2.5 ತಿಂಗಳ ಬರೋದು ಸರ್. ಆದ್ರೆ ಒಂದೇ ಬೆಳೆ ರಾಗಿ ಹಚ್ಚಿದ್ರೆ ಒಂದೇ ಬೆಳೆ ಸರ್. ನಮ್ಗೆ 2 ಬೆಳೆ ಬೆಳೆಯಕ್ಕಾಗಲ್ಲ ಸರ್. ಯಾಕಂದ್ರೆ ಸರ್ ವರ್ಷಕ್ಕೆ ಒಂದೇ ಬೆಳೆ. ಅದ್ರಲ್ಲಿ ನಾವು ಮಧ್ಯೆ ನಾವು ಏನಾರ ಹಾಕೋಬಹುದು ಸರ್. ನಾವು ಹೇಳಾದ್ರೆ ಅಥವಾ ಅಂದ್ರೆ ಕಳೆದು ಹೋದ ತಳಿಗಳಿಗೆ ಉಳಿಸಿದಿರಾ ನೀವು? ಯಾವ್ಯಾವ ಮರೆ ಆಗಿತ್ತು ಎಕ್ಸಾಂಪಲ್ ಹೇಳೋದಾದ್ರೆ? ಸರ್ ನಾ ಮರೆ ಆಗಿರೋದಂತಂದ್ರೆ ಎಲ್ಲಾನು ಒಂದ್ ರೀತಿಯಿಂದ ಎಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಮರೆನ ಆಗಿತ್ತು ಸರ್. ಅದು ರಾಗಿ ಇರ್ಬೋದು, ರಾಗಿನ ಮೊದ್ಲೆಲ್ಲ ಬೆಳಿತಾ ಇದ್ರು. ಎಲ್ಲೋ ಒಂದ್ 4 ಜನ ಏನೋ ಇಡೀ 2,000 ಜನಸಂಖ್ಯೆ ಒಳಗೆ ಒಂದು 3-4 ಕುಟುಂಬ ಅಷ್ಟೇ ಅವರು. ಅಂದ್ರೆ ಅವ್ರು ದನಕ್ಕೋಸ್ಕರ ಬೆಳಿತಾ ಇದ್ರು, ತಿನ್ನಕ್ಕೋಸ್ಕರ ಅಲ್ಲ ಸರ್. ನಮ್ಮಲ್ಲಿ ದನಕ್ಕೆ ಹೊಟ್ಟಾಗ್ತದ, ತೌಡಾಗ್ತದ ಅನ್ನೋ ಉದ್ದೇಶಕ್ಕೆ ಬೆಳಿತಾ ಇದ್ರು. ಅದನ್ನ ನಾವು ಈಗ ಇಲ್ಲಿಯರ್ಗೆ ರಾಗಿ ಬೆಳ್ಯಾಕು ಒಂದು ಇದು ಮಾಡಿ ಸರ. ಆ ಸಂಸ್ಥೆ ಜೊತೆ ನಾವು ಸೇರಿಕೊಂಡು ಜೊತೆಗೆ ಅದನ್ನ ತಿನ್ನಕ್ಕೂ ಒಂದು ಇದು ಮಾಡತ್ತೆ ಸರ್. ನಾವು ಈಗ ಅದು ಸಿರಿಧಾನ್ಯ ಪ್ರತಿಯೊಂದು ಕಾಳುಗಳನ್ನು ಬೆಳೆಯತ್ತಾರೆ ಸರ್ ಈಗೆಲ್ಲ. ಈ ಸರಿ ನಾವು ಸಾವಯವದಲ್ಲಿ ಬೆಳೆಸ್ರಿ ಅಂತೇಳಿ ಅಂದ್ರೆ ರೈತರು ನಾವು ಪ್ರಚೋದನೆ ಮಾಡತ್ತೀವಿ ಸರ್. ರಾಸಾಯನಿಕ ಉಪಯೋಗಿಸ್ದೇನೆ ಸಾವಯವದಲ್ಲಿ ಬೆಳೀರಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡತ್ತೀವಿ ಸರ್ ನಾವು. ಓಕೆ, ಬಹಳ ಅದ್ಭುತವಾದ ಕೆಲಸ ಇದೆ. ಆಮೇಲೆ ಈಗ ನಿಮ್ಮ ಸಂಘಕ್ಕೆ ಇದರಿಂದ ಆರ್ಥಿಕವಾದ ಲಾಭ ಏನಾದರೂ ಇದೆಯಾ ಅಥವಾ ಹೇಗೆ? ನೀವು ಏನಾದರೂ ಖರ್ಚು ಮಾಡ್ಬೇಕಾಗ್ತದಾ ಇದಕ್ಕೆ? ಖರ್ಚು ಜಾಸ್ತಿ ಇಲ್ಲ ಸರ್. ರಾಗಿ ಬೆಳೆಗೆ ಖರ್ಚು ಅಷ್ಟೊಂದು. ಈಗ 50,000 ನೀವು ಇದಕ್ಕೆ ಕೊಡಬೇಕು ಅಂದ್ರೆ ಅದು ಆ ಅಮೌಂಟ್ ಸರ್ ನಮ್ಗೆ ನಮ್ಮ 20 ವರ್ಷದ ಶ್ರಮ ಅನ್ಕೋಬಹುದು ಸರ್. ನಮ್ದು 24ನೇ ವರ್ಷ ಸರ್ ನಮ್ಮ ಸಂಘ ಪ್ರಾರಂಭ ಆಗಿ. ಅದು ನಮ್ದು ಅದು ಒಂದು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು 1 ಲಕ್ಷ ರೂಪಾಯಿನ ಪ್ರೋತ್ಸಾಹಧನ ಅಂದ್ರೆ ಬೀಜದಾನವಾಗಿ ಕೊಟ್ಟರು ಸರ್ ನಮ್ಗೆ. ಅವ್ರು ಕೇಳಿದ್ದ ಉದ್ದೇಶ ಯಾವ ಕೆಲಸಕ್ಕೋಸ್ಕರ ತಗೋತೀರಿ ನೀವು ಅಂತ ಹೇಳಿದಾಗ ನಾವು ಹೇಳಿದ್ವಿ ಸರ್, ನಮ್ದು ಕೃಷಿ ಆಲ್ರೆಡಿ ನಾವೇನು ಮಾಡಿದ್ವಿ ಸರ್, ಸಹಜ ಸಮೃದ್ಧರ ಜೊತೆ ಸೇರಿದಾಗ ನಮಗೂ ಒಟ್ಟಿಗೆ ಕೆಲಸ ಮಾಡ್ಬೋದು ನಾವು ಅನ್ನೋ ಒಂದು ಭರವಸೆ ಬಂದು 1 ಎಕರೆ ಹೊಲನ ನಾವು ಫಸ್ಟಿಗೆ ತೊಗೊಂಡಿರೋದು ಲವಣಿ ಅಂತೇಳಿ. ಅಂದ್ರೆ ಸರ್ 1 ವರ್ಷ ಊಟ ಮಾಡಿ ಬಿಡ್ಬೇಕು ಸರ್. ಅದಕ್ಕೆ ನಾವು ಹಿಂಗೆ 15,000 ಕೊಟ್ಟು ನಾವು 1 ಎಕರೆ ಹೊಲ ಮಾಡಿದ್ವಿ ಸರ್. ಅದರಲ್ಲಿ ನಾವು ಶೇಂಗಾ ಎಲ್ಲ ಬೆಳೆದಿದ್ವಿ ಸರ್. ಬೆಳೆದಾಗ ಎಲ್ಲರೂ ಸಂಘದ ಸದಸ್ಯರೆಲ್ಲ ತೊಡಗಿಸ್ಕೊಳ್ಳೋದನ್ನೊಂದು ನೋಡಿ ನನಗೆ ಧೈರ್ಯ ಬಂತು ಸರ್. ಹಾಗಾಗಿ ಅದನ್ನೇ ನಾನು ಅವರಿಗೆ ಹೇಳಿದೆ, ನಾವು ಹಿಂಗೆ ಕೃಷಿ ಭೂಮಿ ನಾವು ಲೀಸಿಗೆ ತೊಗೊಂಡು ಮಾಡ್ತೀವಿ ಅಂದಾಗ ಅವರು ಪ್ರೋತ್ಸಾಹಧನ ಕೊಟ್ಟಿದ್ದಕ್ಕೆ ಅದೇ ಅಮೌಂಟಲ್ಲೇ ನಾವು 50,000 ಲೀಸಿಗೆ ತೊಗೊಂಡ್ವಿ ಸರ್. ಇದನ್ನ ಬೆಳೆದು ಎಷ್ಟು ಬೀಜ ಕೊಟ್ಟಿದ್ದೀರಿ? ಇಲ್ಲ ಸರ್, ಹೋದ ವರ್ಷ ಬೆಳೆದಿರೋದು ಹೋದ ವರ್ಷ ಸರ್. ಸದ್ಯಕ್ಕೆ ನಾವು ಡೆಮೋ ರೀತಿ ನೋಡಿದ್ವಿ ಸರ್. ಅಂದ್ರೆ ನಾವು ಈ ಭಾಗದಲ್ಲಿ ಯಾವ ತಳಿ ಹೆಚ್ಚಿನ ಇಳುವರಿ ಕೊಡ್ತೈತಿ ಅನ್ನೋದನ್ನ ನಾವು ಪರೀಕ್ಷೆ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ನಾವು ಇದು ಬೆಳೆದಿರೋದು ಅವು ಬಂದಿದೆ ಸರ್. ಎಲ್ಲ ತಳಿನೂ 2 kg, ಕೆಲವೊಂದಿಷ್ಟು 5 kg, ಕೆಲವೊಂದಿಷ್ಟು 10 kg ಹಿಂಗೆಲ್ಲ ಬಂದಿದೆ ಸರ್. ಅದನ್ನ ನಾವು ಈ ವರ್ಷ ಏನೈತೆ ವಿಶೇಷವಾಗಿ ಬೀಜಕ್ಕಾಗೆ ಬೆಳಿತೀವಿ ಸರ್ ನಾವು. ಈಗ ಅದು ಬೀಜ ರೈತರಿಗೆ ಕೊಟ್ಟಿದ್ದೀರಾ? ನಿಮ್ಮ ಹತ್ರ ಇಲ್ಲ ಸರ್, ನಮ್ಮ ಹತ್ರನೇ ಇದೆ ಸರ್ ಬೀಜ. ಈಗ ಕೊಡಬೇಕು ರೈತರಿಗೆ ಕೊಡೋದು ಸರ್. ಅದು ಕೊಡುವಷ್ಟು ಇಲ್ಲ ಸರ್. ನಾವು ನಾಟಿ ಮಾಡಿ ಹಚ್ಚೋ ಅಂತರಿಗೆ ಕೊಡ್ತಾ ಇದ್ದೀವಿ ಸರ್ ನಾವು. ಅಂದ್ರೆ ಈಗ ಇಡೀ ಬಿತ್ತನೆಗೆ ಅಷ್ಟು ಬೆಳೆದಿಲ್ಲ ಸರ್. ಅಂದ್ರೆ ನಾವು ಬೀಜ ಇಲ್ಲಿ ಒಂದು ನಮ್ಗೆ ಅಷ್ಟು ತಳಿ ಒಳಗೆ ಮಳೆ ಇಲ್ಲಿಲ್ಲ ಅಂದರೂ ಕೂಡ ಸರ್, ನಮ್ಗೆ ಹೋಸರಿ ಮಳೆ ಭಾಳ ತೊಂದರೆ ಆಯ್ತು. ಹಾಗಾಗಿ ಮಳೆ ಇಲ್ಲಿಲ್ಲ ಅಂದರೂ ಕೂಡ ಒಂದು 20-30 ವೆರೈಟಿ ಚೆನ್ನಾಗಿ ಬಂತು ಸರ್ ಅದು. ಹಾಗಾಗಿ ಅದನ್ನು ನಾವು ಈ ವರ್ಷ ಸಮ ಪ್ರಮಾಣವಾಗಿ ನೋಡಿ ಅದನ್ನು ಬೀಜವಾಗಿ ರೈತರಿಗೆ ಹಂಚುವಂಥದ್ದು. ಇದು ಚೆನ್ನಾಗಿ ಬರ್ತೈತಿ, ಇದನ್ನ ಬೆಳೀರಿ ಅಂತೇಳಿ. ಬೀಜ ಕೊಡ್ತೀರಾ, ಸಸಿ ಕೊಡ್ತೀರಾ? ಬೀಜ ಈ ಸದ್ಯಕ್ಕಂತೂ ಬೀಜ ಕೊಡತ್ತೀವಿ ಸರ್. ಮುಂದೆ ಅವ್ರು ನಮ್ಗೆ ಸಸಿ ಬೇಕು ಅಂದ್ರೆ ನಾವು ಸಸಿ ಮಾಡಿಕೊಡೋಕ್ಕೂ ಇದು ಮಾಡ್ತೀವಿ ಸರ್. ಓಕೆ, ಇದು ನಿರಂತರವಾಗಿ ಈಗ ನಡೆಯುತ್ತಿದ್ದು, ಇದು ನಿಂತ್ಕೊಳ್ಳುವಂಥದ್ದೇನಿಲ್ಲ. ಇದು ಪ್ರಯತ್ನ ಅಂತೂ ನಮ್ದು ಸರ್. ಅದು ಮುಂದೆ ಹೆಂಗೆ ಸಾಗ್ತದ ಹಂಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದು ಒಂದು ಉದ್ದೇಶ ಸರ್. ನಿರಂತರವಾಗಿ ನಡೆಸ್ಬೇಕು ಅನ್ನೋದ ಒಂದು ಉದ್ದೇಶದಿಂದ ನಾವು ಕೈ ಹಾಕೀವಿ ಸರ್. ಸದ್ಯಕ್ಕೆ ಈಗ ನಾವು 3 ವರ್ಷ ಆಯ್ತು ಸರ್ ನಾವು ಜಮೀನು ಸಮುದಾಯ ಕೃಷಿ ಮಾಡಕತ್ತು 3ನೇ ವರ್ಷ ಸರ್ ಈಗ ನಾವು ಮಾಡತ್ತಿರೋದು. ಇಲ್ಲಿ ಒಬ್ಬರ ಡಿಸಿಷನ್ ಅಂತೂ ತೊಗೊಳಕ್ಕಾಗಲ್ಲ, ನೀವು ಎಲ್ಲರೂ ಸೇರಿ ತಗೋಬೇಕಾಗ್ತದೆ. ಭಿನ್ನಾಭಿಪ್ರಾಯಗಳಿರುತ್ತೆ ಅಥವಾ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ಕ್ರೋಢೀಕರಿಸಿ ಒಂದನ್ನ ನಿರ್ಧಾರ ಹ್ಯಾಕ್ ತಗೋತೀರಿ?
ಇಲ್ಲ ಸರ್, ಅದು ಒಂದು ಕುಟುಂಬ ನಂತರ ಇದು ಇರೋದು ಮನಸ್ತಾಪ ಅನ್ನೋದು ಪ್ರತಿಯೊಂದು ಇರ್ತದೆ ಸರ್. ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರ್ತಾವೆ ಸರ್. ಇಲ್ಲಿ ಏನಾಗ್ತದೆ ಸರ್ ನಾವು ಯಾವುದು ಮುಚ್ಚುಮರೆ ಇಟ್ಕೊಳ್ಳಂಗಿಲ್ಲ ಸರ್. ಒಂದು ನಾವು ಪ್ರತಿ ತಿಂಗಳ 1ನೇ ತಾರೀಕಿಗೆ ನಾವು ಸಭೆ ಕರಿತೀವಿ ಸರ್. 6-6:30 ನಾವು ಪ್ರಾರಂಭ ಮಾಡ್ತೀವಿ ಸರ್ ಸಂಜೆ. ಯಾಕಂದ್ರೆ ಎಲ್ಲರೂ ಕೂಲಿ ಮಾಡಾರಲ್ಲ ಸರ್, ಕೂಲಿ ಕೆಲಸಕ್ಕೆ ಹೋಗಿ ಬಂದು ಸಭೆ ಸೇರ್ತೀವಿ ಸರ್. ಚರ್ಚೆಗಳನ್ನು ನಾವು ಮಾಡ್ತೇವೆ ಸರ್. ಇದನ್ನು ಮಾಡಿದರೆ ಈ ಥರ ಇದೆ ಅಂತ ಒಬ್ಬೊಬ್ಬರ ಅಭಿಪ್ರಾಯ ನಾವು ಕಲೆಕ್ಟ್ ಮಾಡ್ತೇನೆ ಸರ್. ನಾನು ಮಾಡಿದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣ ಯಾವುದು ಭಾಗಕ್ಕೆ ಜನ ಇದು ಮಾಡ್ತಾರೆ, ಒತ್ತು ಕೊಡ್ತಾರೆ, ಅದ್ರ ಮೇಲೆ ನಾವು ಅದನ್ನು ನಿರ್ಧಾರ ತೊಗೊಂಡು ಒಪ್ಪಿಗೆ ಪಡಿತೀವಿ ಸರ್. ಎಲ್ಲರ ಒಪ್ಪಿಗೆ ಮೇಲೆ ನಾವು ಅದನ್ನು ಕೆಲಸ ಚಾಲೂ ಮಾಡ್ತೀವಿ ಸರ್. ಓಕೆ. ಈ ಅರ್ಧ ಎಕರೆ ಇನ್ನು ಮುಂದಕ್ಕೆ ದೊಡ್ಡದಾಗೋ ಸೂಚನೆಗಳು ಏನಾದರೂ ಕಾಣಿಸ್ತೀವಿ, ಇನ್ನೊಂದು ಸ್ವಲ್ಪ ತಗೋಬೇಕು, ಇನ್ನೂ ಬೇರೆ ಬೇರೆ ಏನೋ ಪ್ರಯೋಗ ಮಾಡಬೇಕು ಅಂತ ಏನಾದ್ರು ಮಾಡೋದ ಆಸೆ ಇದೆ ಸರ್. ಆದರೆ ಇಲ್ಲೊಂದು ಏನಾಗ್ತದೆ ಸರ್ ಅಂದರೆ, ಈಗ ನಮಗೆ ನಾವು ಮಾಡೋವಂಥದ್ದು ಹೆಣ್ಮಕ್ಳಿಗೆ ಕೆಲಸ ಎಲ್ಲ ಮಾಡುವಂಥದ್ದು ಮಾಡ್ತೀವಿ ಸರ್. ಒಂದು ಸ್ವಲ್ಪ ಒಂದೊಂದು ಸರಿ ಮಳೆ ಕೈ ಕೊಡ್ತದೆ ಸರ್. ಮತ್ತೊಂದು ಕೆಲವೊಂದು ಸರಿ ಈಗ ನಮ್ಗೆ ಹದ ಇರ್ತದೆ ಸರ್, ಗಳೆ ಸಿಗಲ್ಲ ಸರ್. ಅಂದರೆ ಎಡೆ ಕುಂಟಿ ಹುಲ್ಲೆಲ್ಲ ಕ್ಲೀನ್ ಮಾಡಾಕೋದು ಅಂಥವು ಕೆಲವೊಂದಿಷ್ಟು ಸಲಕರಣೆಗಳ ಸಹಕಾರ ಸಿಕ್ಕರೆ ನಾವು ಹೆಚ್ಚಿನ ಪ್ರಮಾಣ ಮಾಡ್ಬೇಕನ್ನೋದೊಂದು ಆಸೆ ಅಂತೂ ಐತೆ ಸರ್. ಅದು ಬರೀ ಇದಕ್ಕೆ ನಿಂತಿದೆಯಾ ಅಥವಾ ಬೇರೆ ಇನ್ನೇನಾದರೂ ಬೆಳಿಬೇಕು ಅಥವಾ ಕಮರ್ಷಿಯಲ್ ಕ್ರಾಪ್ಗಳು ಬೆಳೆದು ಏನಾದರೂ ಮಾಡಬೇಕು, ಆ ಥರದ್ದು ಏನಾದರೂ? ಸದ್ಯಕ್ಕೆ ಸರ್ ಈಗ ರಾಗಿ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ದೇವೆ ಸರ್. ರಾಗಿ ಅಂದ್ರೆ ನಮಗೂ ಗೊತ್ತಿರಲಿಲ್ಲ ಸರ್ ಇಷ್ಟೊಂದು ತಳೆ ಐತಿ ಅನ್ನೋದು. ನಮ್ಗೆ ಗೊತ್ತಿರೋದು ರಾಗಿ, ಅದು ಕೆಂಪು ಇರ್ತತೋ ಕರಿ ಇರ್ತತೋ ಗೊತ್ತಿಲ್ಲ, ಒಟ್ಟು ರಾಗಿ ಬೆಳಿತೀವಿ ಅನ್ನೋದೊಂದಿತ್ತು ಸರ್. ಅದು ಈ ಸಹಜ ಸಮೃದ್ಧದಲ್ಲಿಂದ ನಮ್ಗೆ ಏನಾಗಿದೆ ಸರ್, ಅದು ಇಷ್ಟೊಂದು ತಳಿ ಐತಿ, ಒಂದು ವಿವಿಧವಾದ ತಳಿಗಳು ಅದಾವು ಅನ್ನೋದು ಅದ್ರ ಹೆಸರು ಸಹಿತ ನಮ್ಗೆ ಗೊತ್ತಾಗಿರೋದು ಅಲ್ಲಿಂದ ಸರ್. ಏನೇನು ತಳಿ ಎಕ್ಸಾಂಪಲ್? ಸರ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಉಂಡೆ ರಾಗಿ ಅಂತ ಬರ್ತದೆ ಸರ್. ಅದು ಆಮೇಲೆ ಜಗಳೂರು ರಾಗಿ ಅಂತ ಬರ್ತದೆ, ಕೆಂಪು ಕಡ್ಡಿ ರಾಗಿ ಸರ್, ಆಮೇಲೆ ಹಸಿರು ಕಡ್ಡಿ ರಾಗಿ, 24 ತೆನೆ ರಾಗಿ, 22 ತೆನೆ ರಾಗಿ, ನಂತರ ತೈದುಲು ರಾಗಿ, ನಾಸಿನಿ ರಾಗಿ ಸರ್, ಆಮೇಲೆ ಜೇನುಗೂಡು ರಾಗಿ, ಜೇನುಗೌಡ್ರು ರಾಗಿ, ಈ ರೀತಿಯಂಥ ವಿವಿಧ ತಳಿಗಳನ್ನು ಅವರು ನಮ್ಗೆ ಗುರುತಿಸಿಕೊಟ್ರು ಸರ್. ಆ ರೀತಿ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಇವೆಲ್ಲ ನಮ್ಮ ನೆಲದಲ್ಲೇ ಬೆಳೆಯುತ್ತಾ ಇದೆ? ಹಾಂ ಸರ್, ಇಲ್ಲೇ ಬೆಳೆದಿದೆ ಸರ್. ಇಲ್ಲ ನೀರು ಕೇಳುತ್ತಾ ಅಥವಾ ಸರ್ ನನಗೆ ಈ ಹೋದ ವರ್ಷ ನಾವು ಮಾಡಿದ ರೀತಿ ನೋಡಿದ್ರೆ ಸರ್, ನಾವು ಮಳೆ ಅಂತೂ ಇಲ್ವೇ ಇಲ್ಲ ಸರ್. ಫಸ್ಟ್ ನಾವು ಮಡಿ ಹಾಕಿದೀವಿ ಸರ್. ನಾವು ಈ ಭಾಗದಲ್ಲಿ ಮಡಿ ಹಾಕಿದಾಗ ಅಂದ್ರೆ ನಾವು ನಾಟಿ ರೆಡಿ ಮಾಡೋಕ್ಕೋಸ್ಕರ ಸರ್. ಅಂದ್ರೆ ಬಿತ್ತನೆಗೂ ಮತ್ತು ನಾಟಿಗೂ ವ್ಯತ್ಯಾಸ ಐತೆ ಸರ್. ನಾಟಿ ಮಾಡಿದ್ರೆ ಇಳುವರಿ ಜಾಸ್ತಿ ಕೊಡ್ತದೆ ಸರ್. ಹಂಗಾಗಿ ನಾವು ಮಡಿ ಮಾಡಿದ್ವಿ ಸರ್. ಅದು 21 ದಿನ ಅಂದರೆ ಸಸಿ ಬಂದ್ಬಿಡ್ತದೆ ಸರ್ ಹಚ್ಚಾಕ. ನಾವು ಹಚ್ಬೇಕು ಅನ್ನೋ ಟೈಮ್ಗೆ ಮಳೆ ಜಾಸ್ತಿ ಆಯ್ತು ಸರ್. ಅದು ನಮ್ಗೆ ಈ ಫಲ ಎಲ್ಲ ಸ್ವಲ್ಪ ಕ್ಲೀನ್ ಆಗಾಕ ಕಷ್ಟ ಆಯ್ತು ಸರ್. ಸಾಲ್ ಬಿಡಾಕ ಗಳೆ ಬರಲ್ಲ, ಗಾಡಿ ಬರಲ್ಲ. ಆ ರೀತಿ ಆದಾಗ ನಾವೇ ಹೆಣ್ಮಕ್ಳು ಅದನ್ನ ಎಳೆದ್ವಿ ಸರ್. ಅಂದ ಕುಂಟಿ ಹಿಡ್ಕೊಂಡು ಎಳೆದು ಹಚ್ಚಿದ್ವಿ ಸರ್. ನಾವು ಭಾಳ ಕಷ್ಟಪಟ್ಟಿವಿ ಸರ್. ಆನಂತರ ಹಚ್ಚಿದ್ವಿ ಸರ್. ಹಚ್ಚಿದ ನಂತರ ಮಳೆ ಹೋಗ್ಬಿಡುತ್ತೆ ಸರ್. ಮಳೆನೇ ಇಲ್ದಂಗೆ ಆಗದ್ಕ ಅದಕ್ಕೆ ಒಣಗಾಕತ್ತಾಗ ಅದು ಏನು ಮಾಡಬೇಕು ಅಂತಂದಾಗ ಸ್ವಲ್ಪ ನೀರು ಹಾಕಿದ್ವಿ ಸರ್. ನಾವು ನೀರು ಹೊತ್ತೆಲ್ಲ ಸ್ವಲ್ಪ ಹಳದಿ ರೋಗ ಬಂದಾಗ ಮಜ್ಜಿಗೆ ಸಗಣಿ ಕಲಿಸ್ಬಿಟ್ಟು ಹಾಕಿ ಗೊಬ್ಬರ ಏನು ಇಲ್ದೇ ಆಯ್ತು ಸರ್. ಅದು ಈ ಸರಿ ಅದಕ್ಕೆ ಮುಂದೆ ಜಾಗೃತಿಯಿಂದ ನಾವು ಹೊಲನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇವಿ ಸರ್. ಇಲ್ಲಿ ಮಡಿ ಮಾಡ್ತಾ ಇದ್ದೀವಿ. ಮಡಿ ಮಾಡಿ ಇನ್ನೂ ಬೀಜ ಹಾಕ್ಬೇಕು ಸರ್, ಹಾಕಿಲ್ಲ. ಓಕೆ. ಈಗ ನೋಡ್ತಿರ್ತಕ್ಕಂಥವ್ರು ಯಾರಾದರೂ ನಿಮ್ಮದು ಸಾಹಸಗಾದೆಯನ್ನು ನೋಡಿ ನಮ್ಮ ಜಮೀನಿದೆ ನಾವು ಕೊಡ್ತೀವಿ ಅಥವಾ ನಿಮ್ಗೆ ಏನಾದರೂ ಹೆಲ್ಪ್ ಆಗಲಿ ಮಾಡ್ತಾರೆ ಅನ್ನೋದಾದರೆ ನೀವು ಮಾಡಕ್ಕೆ ರೆಡಿ ಇದ್ದೀರಿ? ಹಾಂ ಸರ್, ಮಾಡ್ತೀವಿ ಸರ್. ಹಂಗೇನಿಲ್ಲ ಸರ್, ಮಾಡ್ತೀವಿ. ಸದ್ಯಕ್ಕೆ ಅದೇ ಜನರಿಗೆ ಅನಿಸಿರ್ಬೋದು ಸರ್, ಇವ್ರು ಏನೋ ಮಾಡತ್ತಾರ, ಎಳಿತಾರ, ಇದೆಲ್ಲ ಹುಲ್ಲಾಗಿದ್ದು ಕಳೆ ಎಲ್ಲ ತೆಗೆಯೋದು ಎಲ್ಲ ಮಾಡೋದಕ್ಕೆ. ಅದು ಈ ವರ್ಷ ಭಾಳ ಬೆಳಕಿಗೆ ಬಂದು ಸರ್. ನಮ್ದು ಪ್ರಜಾವಾಣಿ ಮುಖಾಂತರ, ಸಹಜ ಸಮೃದ್ಧರ ಮುಖಾಂತರ ನಮ್ಗೆ ಜಾಸ್ತಿ ಬೆಳಕಿಗೆ ಬಂದಾಗ ಹುಡುಕೊಂಡೆಲ್ಲ ಬಂದು ಇವತ್ತು ಕೂಡ ಒಂದು ಪ್ರಜಾಪತ್ರಿಕೆಯಲ್ಲಿ ನ್ಯೂಸ್ ಬಂದಿದೆ ಸರ್. ಇವತ್ತು ಬಂದಿದೆ ಸರ್. ಓಕೆ. ಅಂದ್ರೆ ಅಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದೀರಿ ಅಂತ ಅರ್ಥ. ಅಪೇಕ್ಷೆ ಅಂತೂ ಏನು ಇರ್ಲಿಲ್ಲ ಸರ್. ಒಂದು ಖುಷಿಗೋಸ್ಕರ ನಾವು ಮಾಡಿದ್ದು. ಆದ್ರೆ ಇಷ್ಟೊಂದು ಪ್ರಚಾರ ಆಕತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಓಕೆ. ಇಲ್ಲ, ಇವತ್ತಿನ ಈಗ ಆಗುತ್ತೆ. ವಿಶೇಷವಾಗಿ ಏನಾದರೂ ಮಾಡಿದಾಗ ಅದು ಎಲ್ರಿಗೆ ತಲುಪುತ್ತೆ. ಅದಕ್ಕೆ ನನಗೂ ಬಹಳ ವಿಶೇಷ ಅಂತ ಅನ್ಸಿದ್ದೆ. ಇಷ್ಟು ತಳಿ ರಾಗಿಗಳಿರುತ್ತೆ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಅದು ಹೇಗೆ ಒಂದು ಕುಗ್ರಾಮದಲ್ಲಿ ಕೂತ್ಕೊಂಡು ಹೇಗೆ ಇವ್ರು ಕನ್ಸು ಕಾಣಕ್ಕೆ ಸಾಧ್ಯ? ಆಮೇಲೆ ಎಲ್ಲರೂ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ, 100 ರೂಪಾಯಿ ಬಂಡವಾಳ ಹಾಕಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಅಂತಾನೆ ಯೋಚನೆ ಮಾಡೋ ಕಾಲದಲ್ಲಿ ಅಲ್ವಾ, ನೀವು ಹೆಣ್ಮಕ್ಳು ಕೂತ್ಕೊಂಡು ಬೀಜ ಉಳಿಸ್ತೀನಿ, ಅದ್ರ ತಳಿ ಉಳಿಸ್ತೀನಿ, ಮುಂದಿನ ಪರಂಪರೆಗೆ ಅದೆಲ್ಲ ಬೇಕು ಅಂತ ವಿಚಾರ ಮಾಡೋದೇ ದೊಡ್ಡ ವಿಚಾರ ಅಲ್ವಾ? ಆದರೆ ಇಲ್ಲಿ ನಾವು ಯಾವುದೇ ರೀತಿಯಾಗಿ ನಾವು ನಮ್ಮ ಸಂಘದರ ದುಡ್ಡಿಗೆ ಅಂತ ಯಾರೂ ಆಸೆ ಪಟ್ಟಿದ್ದಿರಲ್ಲ ಸರ್. ಮಾಡಬೇಕು ಕೆಲಸ ಎಲ್ಲರೂ ಸೇರಿ ಮಾಡೋಣ.
ಇದೊಂದು ರೀತಿಯಲ್ಲಿ ನಾವು ಮಾಡಿದ್ವಿ ಸರ್. ಅದು ಒಂದು ಎಲ್ಲ ಹೊಲದಾಗಿರುವಂಥ ಪ್ರತಿಯೊಂದು ಕೆಲಸನೂ ನಾವು ಹೆಣ್ಮಕ್ಳೇ ಮಾಡಿರೋದು ಸರಿ ಸರ್. ಈಗ ಖಾಲಿ ಇದೆ, ಇದು ಯಾವಾಗ ಬಿತ್ತನೆ ಆಗುತ್ತೆ ಈಗ ಸರ್? ಈ ಜಾಗದಲ್ಲಿ ನಾವು ಬಿತ್ತಲ್ಲ ಸರ್, ಇಲ್ಲಿ ನಿಮ್ಗೆ ತೋರಿಸ್ತೇನೆ ಸರ್. ನಾವು ಈ ರೀತಿ ಮಡಿ ಮಾಡಿರ್ತೇವೆ ಸರ್ ನಾವು. ಈ ಜಾಗ ಈಗ ಏನಾದ್ರು ಸರ್ ಇನ್ನೂ ಒಂದು ತಿಂಗಳು ಬೇಕು ಸರ್. ಅದು ನಮ್ಗೆ ಇದು ಮಳೆ ಇಲ್ಲಲ್ಲ ಸರ್, ಈಗ ಕ್ಲೀನ್ ಮಾಡ್ತೇವೆ ಸರ್. ನಂತರ ಅದು ಸಾಲ್ ಬಿಡ್ಬೇಕು ಸರ್. ಅದು ಅಡ್ಡ ಉದ್ದ ಕೂಡ ಸಾಲ್ ಬಿಡ್ತೀವಿ ಸರ್. ನಾವು ಈ ರೀತಿಯಾಗಿ ತಳಿಗಳ ಬೀಜಗಳನ್ನ ವೆರೈಟಿಯಾಗಿ ಹಾಕಕ್ಕೆ ನಾವು ಇದು ಈಗ ಬೀಜ ಹಾಕಿದ್ರಿ ಇದಕ್ಕೆ? ಹಾಕಿಲ್ಲ ಸರ್, ಅದು ಮಳೆ ಇಲ್ಲ, ರೆಡಿ ಮಾಡಿ ಇಟ್ಕೊಂಡಿವಿ ಸರ್. ಸ್ವಲ್ಪ ಮಳೆ ಬಿತ್ತು ಅಂದ್ರೆ ನಾವು ಬೀಜ ಹಾಕ್ತೇವೆ ಸರ್. ಬೀಜ ಇದಕ್ಕೆ ಹಾಕ್ಬಿಡ್ತೀರಿ? ಇದಿಷ್ಟು ಒಂದು ತಳಿ ಬಾಕ್ಸಿಗೆ ಒಂದೊಂದು ತಳಿ ಸಾಕು ಸರ್. ನಮ್ಗೆ ಅದು ಅಂದ್ರೆ ಜಾಸ್ತಿ ಬರ್ತದೆ ಸರ್. ನಮ್ಗೆ ಒಂದು ಕುಣಿಗೆ 2 ಸಸಿ ಸಾಕು ಸರ್ ನಮ್ಗೆ. ಇದಕ್ಕಲ್ಲ ಸರ್, ಇದ್ರ ತುಂಬಾ ನಾವು ಹಾಕ್ತೇವೆ ಸರ್. ನೀವು ಬೀಜ ಹಾಕ್ತೀರಿ, ಇದು ಮಡಿ ಬರುತ್ತೆ ಸರ್. ಅದನ್ನೆಲ್ಲ ಕಿತ್ಬಿಟ್ಟು ಸಾವಿರಾರು ಸಸಿ ಮಡಿ ಬರುತ್ತೆ ಸರ್. ಅದನ್ನ ಕಿತ್ಬಿಟ್ಟು ನಾವು ನಾಟಿ ಮಾಡ್ತೀವಿ. ಇಲ್ಲಿಗೆ ಈ ಕಡೆ ಜಮೀನಿಗೆ ಹಾಕ್ತೀವಿ ಒಂದಿಷ್ಟು ಅಂತರ ಬಿಟ್ಟು. ಎಷ್ಟು ಅಂತರ ಬಿಟ್ಟು ಹಾಕ್ತೀರಿ ಇದಕ್ಕೆ? ಅದು 1.5 ಫೂಟ್ ಅಂತರ ಇರ್ತದೆ ಸರ್. ರಾಗಿ ನಟ್ಟಿಗೆ ಸಾಕು ಸರ್. ಅದು 1.5. ಈಗ ಇದು ಸಸಿ ಬರಕ್ಕೆ ಎಷ್ಟು ದಿವಸ ಬೇಕು? 21 ರಿಂದ 25 ದಿನದೊಳಗೆ ನಾವು ಹಚ್ಚಬೇಕು. ಈಗ ಇದು ಆದ್ಮೇಲೆ ರಾಗಿ ಯಾವಾಗ ಬರ್ತದೆ? ರಾಗಿ ಸರ್ ಅದು ಕೆಲವೊಂದಿಷ್ಟು ವೆರೈಟಿಗಳು 40 ದಿನದ್ದು ಅದಾವ ಸರ್. 140 ದಿನದ್ದು ಒಂದು ಐತೆ ಸರ್. 2.5 ತಿಂಗಳೂ ಒಂದಿದೆ ಸರ್. 3 ತಿಂಗಳ ಹಿಂಗೆಲ್ಲ ಇದೆ ಸರ್. ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಸರ್. ಅದು ಎಷ್ಟು ಮಳೆ ಬೇಕಾಗುತ್ತೆ ಇದಕ್ಕೆ? ಇದು ರಾಗಿ ನಾವು ಹೋದ ವರ್ಷ ಕಂಡ್ಕೊಂಡ ರೀತಿ ನೋಡಿದ್ರೆ ಸರ್, ಮಳೆ ಅತಿಯಾದ ಮಳೆ ಅವಶ್ಯಕತೆ ಇಲ್ಲ ಸರ್. ಗೊಬ್ಬರ ಆಗಿರ್ಬೋದು ಸರ್, ಎಣ್ಣೆ ಹೊಡೆಯೋದಿರ್ಬೋದು, ಇದು ಯಾವುದು ಖರ್ಚು ಭಾಳ ಕಡಿಮೆ ಸರ್ ಇದು ರಾಗಿ ಬೆಳೆಗೆ. ಹೌದಾ? ಹಾಂ ಸರ್. ಯಾಕಂದ್ರೆ ನಾವು ಒಂದು ಸ್ವಲ್ಪ ಬರೋದು ಸರ್, ಒಂದು ಬೂದಿ ರೋಗ ಬರುತ್ತೆ ಸರ್, ಇಲ್ಲ ಅಂತಂದ್ರೆ ಹಳದಿ ರೋಗ ಬರುತ್ತೆ ಸರ್. ಅದು ಆ ಹಳದಿ ರೋಗ ಕಂಟ್ರೋಲ್ ಮಾಡಕ್ ನಾವೇನ್ ಮಾಡ್ತೇವೆ ಸರ್, ಹುಳಿ ಮಜ್ಜಿಗೆ ಮಾಡ್ತೇವೆ ಸರ್. ನಾವು ಹುಳಿ ಮಜ್ಜಿಗೆ ತಗೊಂಡು ಅದ್ರ ಜೊತೆಗೆ ಸಗಣಿ ಕಲಿಸ್ತೇವೆ ಸರ್. ನಾವು ಕಲಿಸ್ಬಿಟ್ಟು ಅದು ಸ್ವಲ್ಪ ಸಿಂಪರಣೆ ಮಾಡಿಬಿಟ್ರೆ ಅದು ರೋಗ ಹೋಗ್ಬಿಡುತ್ತೆ ಸರ್. ಯಾವುದೇ ರಾಸಾಯನಿಕ ಇಲ್ಲ ಸರ್, ಹೋಗ್ಬಿಡುತ್ತೆ ಸರ್. ನಾವು ಮೊದ್ಲಾದ್ರೂ ಹಚ್ಚಬೇಕಾದ್ರೆ ಅದು ಸಾವಯವ ಗೊಬ್ಬರನ ಕುಣಿಗೆ ಹಾಕ್ತೇವೆ ಸರ್. ನಾವು ಗೊಬ್ಬರ ಕೂಡ ರೆಡಿ ಇಟ್ಕೊಂಡಿದ್ವಿ ಸರ್. ಇದಕ್ಕೆ ಹಾಕಿಬಿಟ್ಟು ಬೀಜ ಇದೆ ಸರ್. ರೈತರಿಂದ ತಗೊಂಡಂತ ಇದು ಘನಜೀವಾಮೃತದ ಗೊಬ್ಬರ ಸರ್. ಅದು ತಿಪ್ಪೆ ಗೊಬ್ಬರ ಅಂತೇವೆ ಸರ್ ನಾವು. ಇದು ಗೊಬ್ಬರ ಸರ್, ಅದು ಘನಜೀವಾಮೃತ ಗೊಬ್ಬರ ಸರ್. ಅದು ಇದು ಸಗಣಿಯಿಂದ, ಅದು ದ್ವಿದಳ ಧಾನ್ಯದ ಹಿಟ್ಟಿನಿಂದ ರೈತರಿಗೆ ರೆಡಿ ಮಾಡಿಸಿರ್ತಾರೆ ಸರ್. ಸಹಜದವರು, ಸಹಜ ಸಮೃದ್ಧದವರು ರೈತರ ಕಡೆಯಿಂದ ಮಾಡಿಸ್ತಾರೆ ಸರ್. ಅವರು ಅದನ್ನ ಅವರೇ ಕೊಂಡ್ಕೊಂತಾರೆ ಸರ್. ಸರ್ ಅದು ಮೂಲದ ಬೆಂಗಳೂರಲ್ಲೇ ಇರೋ ಆಫೀಸ್ ಒಂದು ಮೈಸೂರಲ್ಲಿ ಇದೆ ಸರ್. ಇಲ್ಲಿ ನಮ್ಗೆ ಇಲ್ಲಿ ತಿಮ್ಮಾಪುರ ಅಂತ ಬರ್ತದೆ ಸರ್. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಆಗ್ತದೆ ಸರ್. ಅದು ಅಲ್ಲಿ ಅವರು ಆಫೀಸ್ ಮಾಡಿದ್ದಾರೆ ಸರ್. ಅಲ್ಲಿಂದ ಇಲ್ಲಿ ಸುತ್ತಮುತ್ತಲಿರೋ ಒಂದು 10 ರಿಂದ 12 ಹಳ್ಳಿಗಳನ್ನು ತಗೊಂಡು ಅವ್ರು ಕೆಲಸ ಮಾಡ್ತಾರೆ ಸರ್. ಅಂದ್ರೆ ಮಾಡ್ತಾರೆ. ಕಾರ್ಯಕ್ರಮ ತುಂಬಾ ಇದೆ ಸರ್. ಅವರು ಸಹಜದವರು ಯಾವುದೇ ರೀತಿಯಾಗಿ ರೈತರಿಂದ ಏನೋ ಒಂದು ಹಣ ಕಲೆಕ್ಟ್ ಮಾಡೋದಾಗ್ಲಿ ಅದು ಯಾವುದು ಇಲ್ಲ ಸರ್. ಅವರೇ ಬೀಜ ಬೇರೆ ಕಡೆಯಿಂದ ತಂದು ಕೊಟ್ಟು ಅದನ್ನ ಬೆಳೆಸಿ ಅದನ್ನ ನಶಿಸಿ ಹೋದಂತ ಬೀಜಗಳನ್ನ ಹೊಳ್ಳಿ ಉಳಿಸೋದು, ಅಂದ್ರೆ ಮರೆತು ಹೋದ ತಳಿಗಳನ್ನ ಮರ್ಕಳಿಸೋ ತರ ಲೆಕ್ಕಕ್ಕೆ ಅವ್ರು ಮಾಡಾತಾರೆ ಸರ್. ರಾಗಿ ಒಂದೇ ಅಂತಲ್ಲ ಸರ್. ಇದು ಸಿರಿಧಾನ್ಯ ಅಂತೂ ಮೇನ್ ಅವ್ರದ್ದು ಸಿರಿಧಾನ್ಯ ಮತ್ತು ಮಿಶ್ರ ಬೆಳೆ ಸರ್. ಅಂದ್ರೆ ಇದು ಎಲ್ಲ ಥರದ 1 ಎಕರೆ ಒಳಗೆ ಏನ ಮಿಶ್ರ ಬೆಳೆ ನಾವು ಮಾಡ್ತೇವಲ್ಲ ಸರ್, ಹೆಸರು, ಅಲಸಂದಿ ಇಂಥವೆಲ್ಲ ಅಕ್ಕಡಿ ಕಾಳುಗಳನ್ನು ಸರ್, ಆ ರೀತಿ ಎಲ್ಲ ಅವರು ಬೆಳೆಸ್ತಾರೆ ಸರ್. ಆ ನಿಟ್ಟಿನೊಳಗೆ ಸರ್ ಅವರು ಅದ್ರ ಜೊತೆಗೆ ಅವರು ಘನಜೀವಾಮೃತ ಇರ್ಬೋದು, ರೈತರಿಗೆ ಜೀವಾಮೃತ ಸಿಂಪರಣೆ ಮಾಡಕ್ಕೆ ಅದ್ರ ತರಬೇತಿ ಕೊಡ್ತಾರೆ ಸರ್. ಅದನ್ನ ರೆಡಿ ಮಾಡಕ್ಕೆ ಕೊಡ್ತಾರೆ ಸರ್. ಕೆಲವೊಂದಿಷ್ಟು ಖರ್ಚುಗಳನ್ನ ಅವರು ಹಾಕ್ತಾರೆ ಸರ್. ಅದು ಹಾಕ್ತಾರೆ ಸರ್. ಇವಾಗ ಅದು ಸರ್ಕಾರದಿಂದ ಅನುಮೋದನೆ ಪಡೆದಂತ ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ಅವರು ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ಜೊತೆಗೆ ಅವ್ರದೇ ಆದಂತ ಒಂದು FAO ಕಟ್ಟಿದ್ದಾರೆ ಸರ್. ಈಗ ರೈತರನ್ನ ಸೇರ್ಕೊಂಡು ಈಗ ಅದಕ್ಕೆ ಅವರು ಖರೀದಿ ಮಾಡುವಂತ ಕಾಳುಗಳನ್ನ ಇದು ಮಾಡ್ತಾರೆ ಸರ್. ಅವ್ರ ಮುಖಾಂತರ ನಮ್ಗೆ ಡಾಲ್ ಮಿಲ್ ಹಾಕಿ ಕೊಟ್ಟಿರೋದು ಸರ್. ಹಿಂಗಲ್ಲ, ಮೋಸ್ಟ್ಲಿ ಇಂಥ ಸಂಘಗಳನ್ನ ಸುಮಾರು ಅವರಿಗೆ ಆ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಹಾ ಸರ್, ಆಯಾ ಹಳ್ಳಿ ಒಳಗ ಒಂದೊಂದು ಸಂಘ ತಗೊಂಡಿದ್ದಾರೆ. ಮಾಡ್ತೀನಿ ಅಂತಂದ್ರೆ ಸಂಘದವ್ರು ಆಸಕ್ತಿ ವಹಿಸಿದ್ರೆ ಈ ತರದ್ದು ಅವ್ರು ಮಾಡೋದಕ್ಕೆ ತಯಾರಾಗಿದ್ದಾರೆ. ಅದ್ಭುತವಾದ ಕೆಲಸ ಅವ್ರದ್ದು ಕೂಡ. ಈಗ ನಿಮ್ದು 10 ರೂಪಾಯಿ ಶೇಖರಣೆ ಆಗಿದ್ದು ಎಷ್ಟು ಅಮೌಂಟ್ ನಿಮ್ಮ ಹತ್ರ ಇದೆ ಸರ್? ನಾವು ಅದು ಮೊದಲೆಲ್ಲ ನಮ್ಗೆ ಇಷ್ಟೊಂದು ತಿಳಿ ಇರಲಿಲ್ಲಲ್ಲ ಸರ್. ಅದು ಹಂಗೆ 5 ವರ್ಷಕ್ಕೊಂದ್ಸರಿ 10 ವರ್ಷಕ್ಕೊಂದ್ಸರಿ ನಾವು ಅದನ್ನು ಲೆಕ್ಕ ಮಾಡಿ ಅದನ್ನು ಹಂಚಿಕೊಳ್ಳೋದು, ಮತ್ತೆ ತಿರ್ಗಾ ಇಡೋದು ಮಾಡಿದ್ವಿ ಸರ್ ನಾವು. ಸದ್ಯಕ್ಕಂತೂ ಇವಾಗ ನಾವು ಒಬ್ಬರದ್ದು ಉಳಿತಾಯ ಅಂತೇಳಿ 16,000 ಕಲೆಕ್ಟ್ ಆಗಿದೆ ಸರ್. ಅದು ಇತ್ತಿತ್ತಲಾಗಿದೆ. ನಾವು ಇವಾಗ ಈ ವರ್ಷದಿಂದ 200 ರೂಪಾಯಿ ಮಾಡಿದ್ದೀವಿ ಸರ್ ತಿಂಗಳಿಗೆ. 10 ರೂಪಾಯಿಂದ ಪ್ರಾರಂಭ ಆಗಿದ್ದು 50ಕ್ಕೆ ಬಂತು ಸರ್. 50ರಿಂದ 100ಕ್ಕೆ ಇವಾಗ 200 ಮಾಡಿದ್ದೀವಿ ಸರ್ ನಾವು. ಸಾಮಾನ್ಯವಾಗಿ ಸದಸ್ಯರಿಗೆ ನಾನು ಹಾಕಿದ್ದಕ್ಕೆ ಏನಾದರೂ ನನ್ನ ಸಂಸಾರ ನನಗೆ ಒಂದಿಷ್ಟು ಏನೋ ಉತ್ಪನ್ನ ಬೇಕಲ್ಲ, ನಿಮ್ಮ ಸಂಘದಿಂದ ಏನಿದೆ ಅವರಿಗೆ ಹಾಕಿದ್ದಕ್ಕೆ?
ಸರ್ ನಮ್ಮ ಸಂಘದಿಂದ ಅಂದ್ರೆ ಸರ್ ಸಾಲವಾಗಿ ನಾವು ಕೊಡ್ತೇವೆ ಸರ್. ಸಾಲವಾಗಿ ಕೊಟ್ಟಾಗ ಬ್ಯಾಂಕಿಂದ ಸಾಲ ತೊಗೊತೀವಿ ಸರ್. ಸಾಲ ತೊಗೊಂಡು ಅದನ್ನ ಸಾಲವಾಗಿ ಅವ್ರಿಗೆ ಕೊಟ್ಟಾಗ ಅವರಿಗೆ ಈಗ ಒಂದು ಆಕಳ ಖರೀದಿ ಅಂತ ಯಾರೋ ಹೈನುಗಾರಿಕೆ ಮಾಡ್ರೆ ಆಕಳ ಖರೀದಿ ಮಾಡ್ತಾರೆ ಸರ್. ಟೈಲರಿಂಗ್ ಮಾಡುವಂತಾರೆ ಟೈಲರಿಂಗ್ ಮಿಷನ್ ಖರೀದಿ ಮಾಡ್ತಾರೆ ಸರ್. ಕೆಲವೊಂದಿಷ್ಟು ಬಟ್ಟೆ ವ್ಯಾಪಾರ ಮಾಡ್ತಾರೆ ಸರ್. ಬಟ್ಟೆ ವ್ಯಾಪಾರಕ್ಕೆ ಅವರು ಅದನ್ನ ದುಡ್ಡನ್ನ ಹಾಕ್ತಾರೆ ಸರ್. ಅದನ್ನ ಹಂತ ಹಂತವಾಗಿ ತಿಂಗಳ ಕಂತು ಮುಖಾಂತರ ಸಾಲ ಮತ್ತು ಬಡ್ಡಿನ ನಾವು ಕಟ್ಟಿಸ್ಕೊಂತೀವಿ ಸರ್. ಅವ್ರ ಸಾಲನೂ ಮುಟ್ತದೆ ಸರ್, ಅವ್ರದ್ದು ಉದ್ಯೋಗನೂ ಆಗ್ತದೆ ಸರ್. ಆ ರೀತಿಯಾಗಿ ಕೆಲವೊಂದಿಷ್ಟು ಇದು ಮಾಡ್ತಿದ್ದಾರೆ. ಅಂದ್ರೆ ನೀವು ಸದಸ್ಯರಿಗೆ ಮಾತ್ರ ಸದಸ್ಯರಿಗೆ ಯಾರು ನಿಮ್ಮ ಹತ್ರ ಸದಸ್ಯರಾಗಿರ್ತಾರೆ ಅವರಿಗೆ ನೀವು ಸಾಲ ಕೊಡ್ತೀರಿ, ಅದನ್ನ ಬಡ್ಡಿ ಸಮೇತ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಹಾಕ್ತೀರಿ? ನಾವು ಸದ್ಯಕ್ಕೆ ₹2 ಅನ್ಕೊಂಡೇವೆ ಸರ್. ಅಂದ್ರೆ ಬ್ಯಾಂಕಿಗೆ ಕಟ್ಟೋದು ₹1 ಆದ್ರೆ ಸರ್ ನಮ್ಗೆ ಸಂಘಕ್ಕೆ ಲಾಭ ಉಳಿಯೋದಕ್ಕೋಸ್ಕರ ಆ ರೀತಿ ₹2 ಕಟ್ಟಿಸ್ಕೊಂತೀವಿ ಸರ್. ನಾವು ತಿಂಗಳಿಗೆ 1,000ಕ್ಕೆ ₹2 ಕಟ್ಟಿಸ್ಕೊಂತೀವಿ ಸರ್. ಇನ್ ಮುಂದೆ ನಾವು ಬ್ಯಾಂಕಿನ ಬಡ್ಡಿನ ನಮ್ದು ಸಂಘ ಬೆಳೀತಾ ಇದೆಯಲ್ಲ ಸರ್, ಈಗ ಆ ಸಂಘದ ಸಾಲ ತಗೊಳ್ಳುವಂತವ್ರಿಗೆ ಹೊರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬ್ಯಾಂಕಿನ ಬಡ್ಡಿನ ನೇರವಾಗಿ ಸದಸ್ಯರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅನ್ಕೊಂಡೇವಿ ಸರ್. ಇನ್ನೂ ಮಾಡಿಲ್ಲ. ಓಕೆ ಓಕೆ. ಹಾಗಾದ್ರೆ ನಿಮ್ಮ ಹಳ್ಳಿಯಲ್ಲಿ ಈಗ ಸ್ವಂತ ಉದ್ಯೋಗ ಮಾಡ್ಕೊಂಡಿರೋರು ಸುಮಾರು ಜನ ಈ ಸಂಘದಿಂದ ಸಿಗ್ತಾರೆ ಸಿಗ್ತಾರೆ ಸರ್. ಸ್ವಂತವಾಗಿ ಸಿಗ್ತಾರೆ ಸರ್. ಆಮೇಲೆ ನಮ್ಮ ಸಂಘ ನೋಡಿ ಪ್ರಚೋದನೆಗೊಂಡಿದ್ದು ಈ ಸರಿ ಅಂತೂ ತುಂಬಾ ಸಂಘಗಳು ಮುಂದೆ ಬಂದಿದೆ ಸರ್. ಮತ್ತೆ ಬೇರೆ ಬೇರೆ ಕೆಲಸದಾಗ ತೊಡಗಿಸ್ಕೊಳತ್ತಾರೆ ಸರ್. ಈ ಸಹಜದರ ಜೊತೆ ಸಹಜ ಸಮೃದ್ಧದವರ ಸಹಕಾರದಿಂದ ಒಂದು ಸಂಘ ಟೂಲ್ ಬ್ಯಾಂಕ್ ಅಂತ ಮಾಡ್ಯಾರ ಸರ್. ಅಂದ್ರೆ ರೈತರಿಗೆ ಬಳಕೆ ಆಗುವಂತ ವಸ್ತುಗಳು ಬಾಡಿಗೆ ಸಿಗೋ ರೀತಿಯಾಗಿ ಬೀಜ ಬ್ಯಾಂಕ್ ಅಂತ ಮಾಡ್ತಾರೆ ಸರ್ ಇವರು. ಅಂದ್ರೆ ರೈತರು ಎಲ್ಲಿ ಹುಡುಕೊಂಡು ಹೋಗೋದು ಬೇಡ, ಬೀಜನ ಎಲ್ಲಾ ತರದ ಬೀಜ ಒಂದ ಕಡೆ ಸಿಗ್ಬೇಕು ಅನ್ನೋ ರೀತಿ ಅವ್ರು ಮಾಡಿದ್ದಾರೆ. ಓಕೆ. ಹಾಗಾದ್ರೆ ನಿಮ್ಮ ಊರಲ್ಲಿ ಯಾರ್ಯಾರು ಸ್ವಂತ ಉದ್ಯೋಗ ಮಾಡಿದ್ದಾರೆ ಅದನ್ನ ಪರಿಚಯ ಮಾಡಿಸ್ಕೊಡಿ ನಮಗೆ, ಅದನ್ನ ನೋಡೋಣ. ಈಗ ಅದು ಅಷ್ಟೇ ಅಲ್ಲದೆ ಇನ್ನೇನೇನು ಈಗ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಇಲ್ಲಿ ನೀವೇನು ಮಾಡಿದಿರಿ? ಇದು ಆಕ್ಚುಲಿ ಅದೆಲ್ಲ ಡಾಲ್ ಮಿಲ್ ಇದೆ ಸರ್, ಬೇಳೆ ಮಷಿನ್ ಇದೆ ಸರ್. ಸಹಜ ಸಮೃದ್ಧ ಅವ್ರು ಬೇಳೆ ಮೆಷಿನ್ ಕೊಡಿಸಿದಾರೆ ನಮಗೆ. ಒಂದು ಕ್ಲೀನಿಂಗ್ ಮಾಡೋದು ಕೊಡಿಸಿದಾರೆ ಸರ್, ಒಂದು ಬೇಳೆ ಒಡೆದು ಒಂದೋದು ಪಾಲಿಸ್ ಮಾಡುವಂಥ ಮಿಷನ್ ಕೊಡಿಸಿದಾರೆ ಸರ್. ಈ ಐಡಿಯಾ ಕೂಡ ಬಂದಿದ್ದು ಹೇಗೆ ನಿಮಗೆ? ಅದು ಅವರು ನಾವು ಅದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದಂತೂ ಅಲ್ಲ ಸರ್. ಅದು ನಾವು ಕೃಷಿ ಬಗ್ಗೆ ಜಾಸ್ತಿ ಆಸಕ್ತಿ ತೊಗೊಂಡು ಆಮೇಲೆ ಅವರು ನಮ್ಮ ಸಂಘ ಜೊತೆ 2019ರಿಂದ ಬೆರೆಯಾಕತ್ತಿಂದ ಸಂಘ ಒಗ್ಗಟ್ಟಿದೆ, ಯಾವ ಕೆಲಸ ಕೊಟ್ಟರು ಇವರು ಅದನ್ನು ಅರ್ಧಕ್ಕೆ ನಿಂದಿರ್ಸಲ್ಲ ಅನ್ನೋ ಒಂದು ಭರವಸೆ ಮೇಲೆ ಅವ್ರು ನಮ್ಗೆ ಮಿಷನ್ ಕೊಡ್ತೀವಿ ಅಂತಂದ್ರೆ ಸರ್. ನಾನು ಬೇಡ ಅಂತಂದೆ ಸರ್, ಯಾಕಂದ್ರೆ ಸುಮ್ಮನೆ ಮಾರುಕಟ್ಟೆ ತೊಂದರೆ ಆಗೋದು ಅದೆಲ್ಲ ಇದು ಸಮಸ್ಯೆ ಆಕೈತಿ, ಬೇಡ ಅಂದಾಗ ಮಾರುಕಟ್ಟೆ ಕೂಡ ನಾವೇ ಕೊಡ್ತೀವಿ ಅಂತಂದ್ರೆ ಸರ್. ಅಂದ್ರೆ ಕೆಲವೊಂದಿಷ್ಟು ಮೇಳಗಳು ಮಾಡ್ತಾರೆ ಸರ್ ಅವರು. ಹಲಸು ಮೇಳ ಇರ್ಬೋದು, ಬೀಜದ ಮೇಳ ಇರ್ಬೋದು, ಈ ಥರ ಮೇಳಗಳು ಮಾಡ್ತಾರೆ. ಆ ಮೇಳದಲ್ಲಿ ನಾವು ಹೋಗಿ ಮಾರಕ್ಕೆ ಒಂದು ಅನುಕೂಲ ಸರ್. ಅದ್ರ ಜೊತೆ ಇನ್ನೊಂದು ಅನುಕೂಲ ಸರ್, ಸಂಜೀವಿನಿ ಒಕ್ಕೂಟ ಅಂತ ಇದೆ ಸರ್. ಅದು NRLM ಇದು ಸರ್ಕಾರ ಗೌರ್ಮೆಂಟಿಂದ ಅದ್ರ ಮೇಳಗಳು ಇರ್ತಾವೆ ಸರ್, ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಈಗ ಮಾರುಕಟ್ಟೆದು ನಿಮ್ಗೇನು ತೊಂದರೆನೇ ಇಲ್ಲ ಸರ್? ಇಲ್ಲ, ಅವರು ಏನಂದ್ರೆ ಸಹಜ ಸಮೃದ್ಧ APO ಇದೆ ಸರ್, ಒಂದು ದೇವಧಾನ್ಯ ಪ್ರೊಡ್ಯೂಸರ್ ರೈತ ಉತ್ಪಾದಕರ ಕಂಪ್ನಿ ಅಂತ ಇದೆ ಸರ್. ಅವರು ಕೂಡ ಬೇಳೆಗಳನ್ನ ತಗೊಂಡು ಅವರು ಇದು ಮಾಡ್ತಾರೆ ಸರ್. ಎಲ್ಲಿಂದ ಬರುತ್ತೆ ನಿಮಗೆ ತೊಗರಿ ಬೆಳೆ? ನಾವು ಇಲ್ಲಿ ಸುತ್ತಮುತ್ತಲೇ ಬೆಳೆಯುವಂತ ರೈತರ ಕಡೆಯಿಂದ ಖರೀದಿ ಮಾಡ್ತೀವಿ ಸರ್. ನಾವು ತೊಗರಿ ಮಾರ್ಕೆಟ್ ರೇಟ್ ಕೊಟ್ಟೆ ತಗೋತೀವಿ. ಹಾ ಸರ್. ಅದನ್ನ ತಗೊಂಡು ಏನು ಮಾಡ್ತೀರಿ ನೀವು ಇಲ್ಲಿ? ಅದನ್ನ ನಾವು ನೀರಲ್ಲಿ ಇಷ್ಟು ತಾಸು ಅಂತ ಒಂದೊಂದು ಕಾಳಿಗೆ ಒಂದು ಇಷ್ಟಿಷ್ಟು ತಾಸು ಅಂತ ಇದೆ ಸರ್. ಅದು ಅಷ್ಟು ತಾಸು ನಾವು ನೀರಲ್ಲಿ ನೆನೆಸ್ತೀವಿ ಸರ್. ನೆನೆಸ್ಬಿಟ್ಟು ಬಿಸಿಲಿಗೆ ಒಣ ಹಾಕ್ತೀವಿ ಸರ್. ಒಣ ಹಾಕಿದ ನಂತರ ಅದ ಬೇಳೆ ಮಾಡಕ್ ಕೊಡ್ತೀವಿ ಸರ್. ಓಹೋ, ಅದು ಅವಾಗ ಬೇಳೆ ಆಗುತ್ತೆ. ಅದನ್ನ ನೀವು ಪ್ಯಾಕ್ ಮಾಡಿ ಕಳಿಸ್ತೀರಾ? ಸರ್, ಅದನ್ನ ಕ್ಲೀನ್ ಮಾಡ್ತೀವಿ ಸರ್. ಅಂದ್ರೆ ಅದರಲ್ಲಿ ಸ್ವಲ್ಪ ಹೊಟ್ಟೆ ಇರ್ಬೋದು ಸರ್, ಒಂದು ಹಳ್ಳಿ ಇರ್ಬೋದು, ಇಂಥದನ್ನೆಲ್ಲ ಈಗ ನಮ್ಮ ಸಂಘದವ್ರು ಮಾಡಾತಾರ ಸರ್. ಅದನ್ನ ಕ್ಲೀನ್ ಮಾಡ್ತೀವಿ ಸರ್. ಕ್ಲೀನ್ ಮಾಡಿ ಪಾಕೆಟ್ ಮಾಡ್ತೀವಿ ಸರ್. ಲೂಸ್ ತಗೊಳ್ಳೋಂತಾರು ತಗೊಂತಾರೆ ಸರ್. ಹುಷಾರ್ ಸರ್. ಲೂಸ್ 5 kg 10 kg ಹಿಂಗೂ ತೊಗೊಂಡು ಹೋಗ್ತಾರೆ ಸರ್. ಲೋಕಲ್ ರೈತ ಇದ್ರ ಜನ ಎಲ್ಲ ಸರ್. ಇದೇ ಊರಿನವರು ತೊಗೊಂಡು ಸರ್ ತೊಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಹಿಂಗೆ ಇದಕ್ಕೂ ಕೊಡ್ತೀವಿ ಸರ್ ಮಾರುಕಟ್ಟೆಗೆ. ಇದೇ ಬಿಲ್ಡಿಂಗ್ ಸರ್, ಈ ವರ್ಷ ಪ್ರಾರಂಭ ಆಗಿರೋದು ಸರ್ ಅದು. ಓಕೆ ಓಕೆ. ಈ ಬಿಲ್ಡಿಂಗು ಇದು ಏನು ನೀವೇ ಕಟ್ಕೊಂಡಿದ್ದ ಅಥವಾ? ಇಲ್ಲ ಸರ್, ರೆಡಿ ಇತ್ತು ಸರ್. ಅದು ನಮ್ಮ ಸಂಘ ಸದಸ್ಯರದ ಒಬ್ರದ್ದು ಸರ್ ಅದು ಬಿಲ್ಡಿಂಗು. ಅವ್ರದ್ದು ನಾವು ಬಾಡಿಗೆ ರೂಪವಾಗಿ ನಾವು ತಗೊಂಡಿದ್ದೀವಿ ಸರ್. ಇದನ್ನ ಬಾಡಿಗೆಗೆ ತಗೊಂಡಿದ್ದೀರಿ? ಓಕೆ. ಸೊ ನಿಮಗೆ ಜಮೀನು ಇಲ್ಲೇ ಸಿಕ್ತು? ಹಾ ಸರ್, ನಮ್ಗೆ ಅದು ಇದನ್ನು ಇಲ್ಲೇ ಸಿಕ್ತು. ಎರಡು ಕೆಲಸ ಮಾಡಕ್ ನಮ್ಗೆ ಅವಕಾಶ. ಪ್ಲಾನ್ ಇರಲಿಲ್ಲ, ಅದು ತಾನಾಗಿ ಆಗಿದೆ? ಪ್ಲಾನ್ ಇರಲಿಲ್ಲ. ಇದನ್ನ ಮಾಡ್ಬೇಕಂತ ಮಾಡಿದ್ವಿ. ಅವ್ರದ್ದು ಈ ಜಮೀನ್ ಖಾಲಿ ಇತ್ತು ಸರ್. ಅದು ಅವ್ರು ಮಾಡ್ತಿರ್ಲಿಲ್ಲ, ಬೇರೆದವ್ರಿಗೆ ಹಾಕ್ತಾ ಇದ್ರು ಅವರು. ಆಮೇಲೆ ಬಿಲ್ಡಿಂಗ್ ಕಟ್ಟಾಕ ಅವ್ರಿಗೆ ದುಡ್ಡು ಶಾರ್ಟೇಜ್ ಹೊಡಿತ್ ಸರ್. ನಮ್ಗೆ ಹಿಂಗಾಗೈತಿ, ನಾವು ಬೇರೆದವ್ರಿಗೆ ಹಾಕ್ತೇವಿ ಅಂದಾಗ ನಮ್ಮ ಸಂಘದಿಂದನ ಮಾಡ್ಬಿಡ್ತೇವಿ, ನಮ್ಗೆ ಇಲ್ಲಿ ಅನುಕೂಲ ಆಕೈತಿ. ನಮ್ ಕಾಳು ಒಣಾಕಕ್ಕೂ ಜಾಗ ಬೇಕಲ್ಲ ಸರ್. ಅದ ಜೊತೆಗೆ ಬೇಸಿಗೆ ಟೈಮ್ ಒಳಗ ಏನು ಇರಂಗಿಲ್ಲ ಸರ್, ಅವಾಗ ನಮ್ಮ ಕಾಳು ಒಣಾಕಕ್ಕೆ ಅನುಕೂಲ ಆಕೈತಿ ಸರ್. ಅದ್ಭುತ. ಓಕೆ. ಆ ರೀತಿಯಾಗಿ ಅಂದ್ರೆ ಏನಂದ್ರೆ ನೀವು ಮನ್ಸು ಮಾಡಿದ್ರೆ ಏನಾದ್ರೂ ಅದು ಸೇರ್ತಾ ಹೋಗುತ್ತೆ, ಶುರು ಆಗ್ಬೇಕು ಅಂತೀರಿ. ಪ್ರಾರಂಭ ಮಾಡಾಗ ಒಂದು ಸ್ವಲ್ಪ ಭಯ ಅನಿಸ್ತದೆ ಸರ್. ನಂತರ ಅದು ಸುಲಭ ಅನಿಸ್ಬಿಡ್ತದೆ ಸರ್. ಓಕೆ. ನಿಮ್ಮ ಸದಸ್ಯರಿದ್ದಾರೆ ಈಗ, ನಿಮ್ಮ ಮೆಂಬರ್ಸ್ ಇದ್ದಾರೆ, ಎಲ್ಲ ಹೆಣ್ಣು ಮಕ್ಕಳ? ಹಾ ಸರ್, ಎಲ್ಲ. ಓಕೆ, ಅದ್ಭುತ. ಹಾ,
ಓಕೆ. ಹಾಂ ಅಮ್ಮ ನಮಸ್ತೆ.